ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್. ಆ್ಯಂಡ್ ಲಾಸ್ಟ್ ವ್ಲಾಗ್ ನೋಡಿದ್ರಲ್ಲ, ಬಳ್ಳಾರಿಗೆ ಹೋಗಿದ್ವಿ ಮನೆ ದೇವತೆಗೆ ದರ್ಶನಕ್ಕೆ. ಸಖತ್ತಾಗಾಯಿತು. ಎಷ್ಟು ಬ್ಲೆಸ್ಡ್ ಅನ್ನಿಸ್ತು ಅಂತಂದರೆ ನಾನು ಏನೇನು ಅಂದ್ಕೊಂಡು ಹೋಗಿದ್ದೆ ಹಂಗಂಗೆ ಆಗಿದ್ದು ನನಗೆ ಡಬಲ್ ಖುಷಿ. ಸೊ ಇನ್ನು ರಾತ್ರಿ ಬೇಗ ಮಲ್ಕೊಂಡ್ವಿ. ಆಲ್ಮೋಸ್ಟ್ ನಾನು ಬುಕ್ ಓದಿರಲಿಲ್ಲ, ನಿನ್ನೆ ಫುಲ್ ಸ್ಟ್ರೆಸ್ಸಲ್ಲಿದ್ದೀನಿ, ಬೇಡ ಅಂತ ಅನ್ನಿಸ್ತು. ಹಾಗಾಗಿ ಮಾರ್ನಿಂಗ್ ಓದೋಣ ಅಂತ ಅಂದ್ಕೊಂಡೆ, 5 ಗಂಟೆ ಎದ್ದೇಳೋಣ ಅಂತ ಅಂದ್ಕೊಂಡ್ರೆ ಬಟ್ 5:50ಕ್ಕೆ ಎದ್ಬಿಟ್ಟೆ. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಬಂದು ಬಿಸಿನೀರು ಕಾಯಿಸ್ಕೊಂಡು ಬಂದು ಕೂತ್ಕೊಂಡು ಫಸ್ಟ್ ಬುಕ್ ಓದ್ತಾ ಇದ್ದೀನಿ. ನನಗೆ ಅಟ್ಲೀಸ್ಟ್ 5 ಪೇಜ್ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಮತ್ತು ಎದ್ದ ತಕ್ಷಣ ಅಟ್ಲೀಸ್ಟ್ 5 ಪೇಜ್ ಓದೋವಂಥ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸಮ್ಟೈಮ್ಸ್ ಸ್ಕಿಪ್ ಮಾಡಬೇಕಂತ ಅನಿಸುತ್ತೆ, ಬಟ್ ಆ ಸ್ಕಿಪ್ ಮಾಡಿದಾಗ ನಾನು ಇರೋವಂಥ ಪ್ರಾಡಕ್ಟಿವಿಟಿಗೂ ಅಟ್ಲೀಸ್ಟ್ ಒಂದು 5 ಪೇಜಸ್ ಓದಿದ ನಂತರ ಇರುವಂಥ ಪ್ರಾಡಕ್ಟಿವಿಟಿಗೂ ತುಂಬ ಡಿಫ್ರೆನ್ಸ್ ಇದೆ. ಹಾಗಾಗಿ ನಾನು ಆ ಒಂದು ಮೆಥಡನ್ನು ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಈವನ್ ನಿಮಗೂ ಕೂಡ ಹೇಳೋದಾಯಿತು ಅಂದರೆ, ನಿಮಗೆ ಯಾವುದು ಕೆಟಗರಿ ಇಷ್ಟ ಆಗುತ್ತೆ ಅಂದರೆ, ನಿಮ್ಮ ತಲೆ ಮತ್ತು ನಿಮ್ಮ ಮನಸ್ಸು ಯಾವ ಥರ ಕೆಟಗರಿ ಬುಕ್ಸ್ಗಳನ್ನ ಓದೋದಕ್ಕೆ ಇಷ್ಟಪಡುತ್ತೆ ಅದನ್ನು ಫೈಂಡ್ ಔಟ್ ಮಾಡಿಕೊಂಡು ಯಾವುದಾದ್ರೂ ಒಂದು ಬುಕ್ ಅಟ್ಲೀಸ್ಟ್ 5 ಪೇಜಸ್ ಓದೋವಂಥದ್ದು ಅಭ್ಯಾಸ ಮಾಡ್ಕೊಳ್ಳಿ. ಹೇಗೆ ಚೇಂಜ್ ಆಗುತ್ತೆ ಮೈಂಡ್ಸೆಟ್ ಮತ್ತು ಲೈಫ್ ರೋಟೀನ್ಸ್ ಮತ್ತು ನಮ್ಮದು ಡಿಸಿಷನ್ಸ್ ಆಗಿರ್ಬೋದು, ಥಿಂಕಿಂಗ್ ಆಗಿರ್ಬೋದು, ಇದೆಲ್ಲ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ ನಿಮಗೆ ಮಿರಾಕಲ್ ಅನಿಸುತ್ತೆ. ಸೊ ನನ್ನ ಕಡೆಯಿಂದ ಹೇಳೋದಾಯಿತು ಅಂದರೆ ಇದಿಷ್ಟು ಹೇಳ್ತೀನಿ. ಇನ್ನು ನನಗೆ ಯಾವುದು ಕೆಟಗರಿ ಇಷ್ಟ ಆಗುತ್ತೆ ಅಂತಂದರೆ, ಫ್ರೆಂಡ್ಸ್, ನನಗೆ ಕಾದಂಬರಿ ಕಥೆಗಳಿಗಿಂತ ನನಗೆ ಸೆಲ್ಫ್ ಹೆಲ್ಪ್ ಬುಕ್ಸ್ ಅಂತಂದರೆ ತುಂಬ ಇಷ್ಟ. ನನಗೇನಾದರೂ ಒಂದು ವಿಚಾರ ಇರುತ್ತೆ, ಈ ವಿಚಾರದಲ್ಲಿ ವೀಕ್ ಇದ್ದೀನಿ ನಾನು ಅಂತ ಅನಿಸಿದಾಗ ಆ ವಿಚಾರದಲ್ಲಿ ತಿಳ್ಕೊಳ್ಳೋದಕ್ಕೆ ನಾನು ಯಾವಾಗಲೂ ರೆಡಿ ಇರ್ತೀನಿ. ಹಾಗೆ ಸೆಲ್ಫ್ ಹೆಲ್ಪ್ ಬುಕ್ಸ್, ನಾನು ಎಲ್ಲದಕ್ಕಿಂತ ಸೆಲ್ಫ್ ಹೆಲ್ಪ್ ಬುಕ್ಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತು ಅದನ್ನು ಹಾಗೆ ರಿಯಲೈಸ್ ಮಾಡ್ಕೊತಾ ಹೋಗ್ತೀನಿ. ಯಾವುದಾದ್ರೂ ಒಂದು ಪಾಯಿಂಟ್ ಟ್ರಿಗರ್ ಆಗಿಬಿಡುತ್ತೆ, ಆ ಪಾಯಿಂಟ್ ನಾನು ತೊಗೊಂಡ್ಬಿಡ್ತೀನಿ. ತೊಗೊಂಡೆ ಅಂತಂದರೆ ಮುಗೀತು, ಮತ್ತೆ ಚೇಂಜ್ ಆಗಲ್ಲ. ಆ ಥರದೊಂದು ಮೈಂಡ್ ಸೆಟ್ ನಂದು. ಸೊ ದೆನ್ ನಿಮಗೂ ಹೆಲ್ಪ್ ಆಗುತ್ತೆ ಅಂತಂದರೆ ಡೆಫಿನೆಟ್ಲಿ ಇದನ್ನು ಕಂಟಿನ್ಯೂ ಮಾಡಿ. ಇನ್ನು ಬುಕ್ ಓದೋದಾಗಿದ ತಕ್ಷಣ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ವರ್ಕೌಟ್ ಮಾಡಬೇಕಲ್ಲ. ಸೊ ಫಿಸಿಕಲಿ ಯಾಕೋ ಒಂದು ವೀಕ್ ಆಯಿತು, ನಾನು ಮಾಡೇ ಇಲ್ಲ. ಇವತ್ತು ಅಟ್ಲೀಸ್ಟ್ ನಾನು ವಾರ್ಮ್ ಅಪ್ ಮಾಡಿಕೊಂಡು ಒಂದು 5 ಸೂರ್ಯ ನಮಸ್ಕಾರ ಮಾಡಬೇಕು ಅಂತೇಳಿ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೆ. ಸೊ ನೋಡಿ, ಬುಕ್ ಓದೋದು ಕೂತ್ಕೊಂಡ್ರೆ ಒಂದೊಂದು ಸರಿ ನನಗೆ ಇಂಟ್ರೆಸ್ಟ್ ಬಂದರೆ ಮುಗೀತು ಫ್ರೆಂಡ್ಸ್, 1 ಅವರ್ ಓದ್ಬಿಡ್ತೀನಿ. ಅದಕ್ಕೆ ಆಗಲಿಂದ ಅಟ್ಲೀಸ್ಟ್ 5 ಪೇಜು ಅಂತ ಹೇಳಿದ್ದು. ನಾನು ಬಿಟ್ಟೆ ಅಂತಂದರೆ ಕಂಪ್ಲೀಟಾಗಿ ಬುಕ್ ಓದೋವಂಥ ಇಂಟ್ರೆಸ್ಟ್ ಬರುತ್ತೆ. ಟಾಪಿಕ್ ಚೆನ್ನಾಗಿತ್ತು ಅಂತಂದರೆ ತೊಗೊಂಡು ಹೋಗ್ಬಿಡ್ತೀನಿ. ಸೊ ಹಾಗೆ ಇನ್ನೆದ್ದ ತಕ್ಷಣ ಮತ್ತೆ ಒಂದು 5 ಮಿನಿಟ್ಸ್ ವಾರ್ಮ್ ಅಪ್ ಮಾಡಿ ಒಂದು ನಿಂತ್ಕೊಂಡು ಸ್ಟ್ಯಾಂಡಿಂಗ್ ಮಾಡೋವಂಥ ಎಕ್ಸಸೈಸ್ಗಳು ಒಂದು 3-4 ಮಾಡ್ಕೊತೀನಿ. ದೆನ್ ನನಗೆ ಇಷ್ಟ ಆಯಿತು ಅಂತಂದರೆ ಲೈಯಿಂಗ್ ಎಕ್ಸಸೈಸ್ ಕೂಡ ಚೆನ್ನಾಗಿ ಮಾಡ್ಕೊತೀನಿ ನಾನು. ಅದೆಲ್ಲ ಮಾಡ್ಕೊಂಡಿದ್ದಕ್ಕೆ ಮೇ ಬಿ ನನಗೆ ಒಂಥರ ಬಾಡಿ ಫಿಸಿಕಲಿ ಫಿಟ್ ಅಂತ ಅನಿಸುತ್ತೆ ಸಮ್ಟೈಮ್ಸ್. ಬಟ್ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ, ಅದು ಕೂಡ ಒಪ್ಕೊತೀನಿ. ಇನ್ನೂ ನನ್ನ ಪ್ರಕಾರ ಜಾಸ್ತಿ ಮಾಡಬೇಕು, ನಾನು ಇನ್ನೂ ಸಖತ್ತಾಗಿ ಮಾಡಬೇಕು, ಇನ್ನೂ ಡೆಡಿಕೇಶನ್ಲಿ ಮಾಡಬೇಕು ಅಂತಲೇ ಅನಿಸುತ್ತೆ. ಸೊ ಸೂರ್ಯ ನಮಸ್ಕಾರ ಒಂದು ಮಾಡ್ತೀನಿ ಫ್ರೆಂಡ್ಸ್. ನನಗೆ 5 ಸೂರ್ಯ ನಮಸ್ಕಾರ ಮಾಡಿ ಎದ್ದೇಳೋದ್ರೊಳಗಡೆ ಪರ್ಫೆಕ್ಟ್ ಅನಿಸ್ಬಿಡುತ್ತೆ ಬಾಡಿ. ಆ ಇಡೀ ದಿನ ನನಗೇನು ಬೇಕು A to Z ಸಿಗುತ್ತೆ ನನ್ನ ಬಾಡಿಯಿಂದ. ಮೆಂಟಲಿ ಮತ್ತು ಎಮೋಷ್ನಲಿ ಮತ್ತು ಫಿಸಿಕಲಿ ನಾವು ಕರೆಕ್ಟಾಗಿರಬೇಕು ಅಂತಂದರೆ ತುಂಬ ಜನ ಡಯಟ್ ಅದು ಇದು ಅಂತಾರೆ. ಬಟ್ ನನ್ನ ಪ್ರಕಾರ ಫಸ್ಟ್ ಈಸ್ ಫಿಸಿಕಲ್ ಎಕ್ಸಸೈಸ್ ಇಸ್ ಮೇನ್ ಇಂಪಾರ್ಟೆಂಟ್. ನನಗೆ ತುಂಬ ಬಿಲೀವ್ ಮಾಡ್ತೀನಿ ನಾನು. ವರ್ಕೌಟು, ಇದು ಎಕ್ಸಸೈಸು, ಯೋಗ, ಮೆಡಿಟೇಷನ್, ಅಫರ್ಮೇಷನ್ಸ್ ಇದೇ ನನ್ನ ಮೇನ್ ಪ್ರಿಯಾರಿಟಿ. ಸೊ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ವರ್ಕೌಟ್ ಮಾಡ್ತಾ ಇದ್ದರೆ ಜಯಂತ್ ಆಲ್ರೆಡಿ 1 ರೌಂಡ್ ಬಟ್ಟೆ ಹೊರಗಡೆ ಹಾಕ್ತಾ ಇದ್ದಾರೆ. ಸೊ ನನಗೆ ಅಷ್ಟು ಮೇಲ್ಗಡೆ ಹಾಕೋದಕ್ಕೆ ಸಿಗಲ್ಲ ಫ್ರೆಂಡ್ಸ್. ಹಾಗಾಗಿ ಅರ್ಲಿ ಮಾರ್ನಿಂಗ್ ಯಾವಾಗ ಎದ್ರೂ ನಾನು ಇದನ್ನೆಲ್ಲ ಮುಗಿಸ್ಕೊಳ್ಳೋದ್ರೊಳಗಡೆ ನಮ್ಮ ಜಯಂತ್ ಆಲ್ರೆಡಿ 1 ರೌಂಡ್ ಬಟ್ಟೆ ಹಾಕಿರ್ತಾರೆ. ನನಗದು ಸಖತ್ ಹೆಲ್ಪ್ ಆಗುತ್ತೆ. ಜೋಲಿ ನೋಡಿ ಹೊರಗಡೆನೇ ಬಿಟ್ಬಿಟ್ಟಿದ್ದಾರೆ. ಎಷ್ಟು ಸರಿ ಹೇಳಿದ್ರು ಕೂಡ ತಗೊಂಬರಲಿಲ್ಲ, ಬಟ್ ಹಾಕ್ಸ್ದೆ ನಾನು ಬಿಡಲಿಲ್ಲ. ಇನ್ನು ನೆಕ್ಸ್ಟ್ ನನಗೆ 5 ಸೂರ್ಯ ನಮಸ್ಕಾರ ಆಗಿದ ನಂತರ ಇವಾಗ ಕುತ್ಕೊಂಡು ಈ ಥರ ಯಾಕೆ ಕುತ್ಕೋಬೇಕು ಅಂತಂದರೆ, ಮೇನ್ಲಿ ಎಷ್ಟೋ ಜನಕ್ಕೆ ನೆಗೆಟಿವ್ ಥಾಟ್ಸ್ ಬರ್ತಿರುತ್ತೆ, ಸ್ಟ್ರೆಸ್ ಆಗ್ತಿರುತ್ತೆ, ಯಾವ ಥರ ಏನು ಬ್ಯಾಲೆನ್ಸ್ ಮಾಡಬೇಕಂತ ಗೊತ್ತೇ ಆಗಲ್ಲ. ಅಂಥವ್ರು ಈ ಥರ ಕುತ್ಕೊಂಡು ಈ ಥರ ಒಂದು ಆಸನ ಮಾಡಿದ್ರೆ ತುಂಬ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ನೀವೆಲ್ಲ ಕೇಳ್ತಿರ್ತೀರಲ್ಲ, ದಿವ್ಯಾ ಹ್ಯಾಪಿಯಾಗಿರ್ತೀರಿ ಮತ್ತು ತುಂಬ ಮೆಂಟಲಿ ಫ್ರೀ ಇರ್ತೀರಿ ಅಂತೇಳಿ. ನಾನು ಇದನ್ನೆಲ್ಲ ಕೆಲವೊಂದು ಫಾಲೋ ಮಾಡ್ತೀನಿ. ಯಾಕಂದರೆ ಎಷ್ಟು ವರ್ಸ್ಟ್ ಸಿಚುವೇಷನಿಂದ ನಾನು ಬಂದಿದ್ದು ಅಂತಂದರೆ, ಯಾವುದನ್ನು ಕೂಡ ಬ್ಯಾಲೆನ್ಸೇ ಮಾಡೋಕ್ಕಾಗದಿರೋವಂಥ ಸಿಚುವೇಷನ್ ಇದ್ದಿದ್ದಳು ಇವತ್ತು ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅಂತಂದರೆ ದಿಸ್ ಇಸ್ ದ ಮೇನ್ ರೀಸನ್. ಇಲ್ಲ, ಯಾಕಂದರೆ ನಾವೆಲ್ಲ ದೇವರಲ್ವಲ್ಲ ಎಲ್ಲದೂ ಬರೋದಕ್ಕೆ. ಏನಾದರೂ ಒಂದು ಕಲಿತ್ರೆ ಮಾತ್ರ ಬರುತ್ತೆ ಅಂತಂದಾಗ ಕಲಿಯೋದಕ್ಕೆ ರೆಡಿ ಇದ್ದರೆ ಸಾಕು. ಇದು ನಂದು ಥಾಟ್ಸ್. ಹಾಗೆ ಇನ್ನು ನಾನು ಯಾವಾಗ ಆಸನಗಳು ಮಾಡಿದೆ, ಕೆಲವೊಂದಷ್ಟು ಆ್ಯಂಗ್ಸಿಯಸ್ನೆಸ್ಗೆ ರೆಡ್ಯೂಸ್ ಆಗೋವಂಥ ಆಸನಗಳು ಕೂಡ ಮಾಡಿದೆ, ಅದನ್ನೆಲ್ಲ ನೀವು ನೋಡಿರ್ಬೋದು. ದೆನ್ ಇವಾಗ ಮೆಡಿಟೇಷನ್ ಮಾಡಿಕೊಂಡೆ, 10 ನಿಮಿಷ ಮೆಡಿಟೇಷನ್ ಮಾಡ್ತೀನಿ. ಅದಾದಮೇಲೆ ನೋಡಿ ಅಫರ್ಮೇಷನ್ ಸ್ಟಾರ್ಟ್ ಮಾಡ್ತೀನಿ. ಅಫರ್ಮೇಷನ್ ಸ್ಟಾರ್ಟ್ ಮಾಡಿದೆ ಅಂತಂದರೆ ನನಗೊಂಥರ ನನ್ನ ಒಳಗಿನ ಪ್ರಪಂಚಕ್ಕೆ ಹೋಗಿ ಬಂದಂಗೆ ಮಾಡ್ತೀನಿ ನಾನು. ಮುಂಚೆ ಎಲ್ಲ ಬರ್ತಾನೆ ಇರ್ತಿರಲಿಲ್ಲ, ನನಗೆ ಅರ್ಥನೇ ಆಗ್ತಿರಲಿಲ್ಲ, ನಾನು ಕನೆಕ್ಟಿವ್ ಆಗ್ತಿರಲಿಲ್ಲ. ಬಟ್ ಇವಾಗ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋಷ್ಟು ಪವರ್ಫುಲ್ ಆಗಿಬಿಟ್ಟಿದ್ದೀನಿ. ಖುಷಿ ಆಗುತ್ತೆ ಫ್ರೆಂಡ್ಸ್ ಇದನ್ನೆಲ್ಲ ಹೇಳ್ಕೊಳ್ಳೋಕ್ಕೆ. ಮೆಡಿಟೇಷನ್ ಅಂದ್ರೇ ಗೊತ್ತಿರಲಿಲ್ಲ, ಅಫರ್ಮೇಷನ್ಸ್ ಅಂದ್ರೇ ಗೊತ್ತಿರಲಿಲ್ಲ. ಬಟ್ ಇವಾಗ ಮಾಡಿದ್ರೆ ಎಷ್ಟು ಮೀನಿಂಗ್ಫುಲ್ಲಾಗಿ ಮಾಡ್ತೀನಿ ಅಂದರೆ, ಸಮ್ಟೈಮ್ಸ್ ಅಂತ ಇರ್ತಾರೆ ಜಯಂತ್,
ಅದೆಲ್ಲ ಹೆಂಗೆ ಕಲಿತೆ ನೀನು, ಎಷ್ಟು ಸ್ಟ್ರಾಂಗ್ ಅಲ್ಲ ಮೈಂಡ್ ನಿಂದು, ಮತ್ತು ಹೆಂಗೆ ಮಾಡ್ತೀಯಾ, ನಿನಗೇನು ಡಿಸ್ಟರ್ಬೆನ್ಸೇ ಆಗಲ್ವಾ ಅಂತ ಹೇಳಿ ಅಂತಿರ್ತಾರೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ ಮಮ್ಮಿ. ಯಾವ ವಿಚಾರ ಆಗಿರಲಿ ಪ್ರಾಕ್ಟೀಸ್ ಮಾಡಬೇಕು. ನಿನಗೆ ಈವನ್ ಯಾವುದಾದ್ರು ಒಂದು ವಿಚಾರ ಇಷ್ಟ ಆಯಿತು ಅಂತಂದರೆ ಅದ್ರಲ್ಲಿ ಪ್ರಾಕ್ಟೀಸ್ ಮಾಡು, ನೋಡಿ ನಿನ್ಗೆ ಹೆಂಗಿರುತ್ತೆ ಅಂತೇಳಿ. ನಾನು ಕೂಡ ಅಷ್ಟೇ ಇತ್ತೀಚೆಗೆ ಮಿರಾಕಲ್ಸ್ ಹ್ಯಾಪನ್ ಅನ್ನೋದು ತುಂಬ ನಂಬ್ತಾ ಇರೋದು. ಅದಕ್ಕಿಂತ ಮುಂಚೆ ಅಯ್ಯೋ ಇವು ನಂಗೆ ಬರ್ತಿಲ್ಲ ಅನ್ನೋ ಥರನೇ ಇದ್ದಿದ್ದು. ಬಟ್ ಇವಾಗ A to Z ಸೂಪರ್ ಅಂತ ಅನಿಸುತ್ತೆ. ನೋಡಿದ್ರಾ ಇವಾಗ ನಂದು ಅಫರ್ಮೇಷನ್ಸ್ ಎಲ್ಲ ಆಯಿತು, ಗ್ರ್ಯಾಟಿಟ್ಯೂಡ್ ಕೂಡ ಮುಗಿಸ್ದೆ. ನಾನು ಯಾವಾಗ ನೆಲಕ್ಕೆ ಹಚ್ಚಿ ಕೈ ಹಿಂದೆ ಕಟ್ಟಿ ಹಣೆ ತಗ್ಗಿಸ್ತೀವಲ್ಲ, ಅದು ಗ್ರ್ಯಾಟಿಟ್ಯೂಡ್ ಪೋರ್ಷನ್ ಆಗಿರುತ್ತೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ, ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳಿ ದೆನ್ ಇವಾಗ ನಾನು ಶೆಡ್ಯೂಲ್ ಬರ್ಕೊತಾ ಇದ್ದೀನಿ. ಇದು ನಂದು ಮಾರ್ನಿಂಗ್ ರೂಟೀನ್ ಆಗಿರುತ್ತೆ ಫ್ರೆಂಡ್ಸ್. ಲಾಸ್ಟ್ ಲಾಗಲ್ಲೆಲ್ಲ ಶೇರ್ ಮಾಡಿರಲಿಲ್ಲ, ಬಟ್ ನನ್ನ ರೂಟೀನ್ ಹೆಂಗಿರುತ್ತೆ ಮಾರ್ನಿಂಗ್ ಎದ್ದ ತಕ್ಷಣ ಅನ್ನೋದು ಈ ಲಾಗಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ಶೆಡ್ಯೂಲಲ್ಲಿ ಏನು ಬರೀತೀನಿ ಅಂತಂದರೆ, ಹ್ಯಾಬಿಟ್ ಟ್ರ್ಯಾಕ್, ನಿನ್ನೆ ಏನು ಮಾಡಿದೆ, 8 ಗ್ಲಾಸ್ ಆಫ್ ವಾಟರ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ಪ್ರಾಡಕ್ಟಿವಿಟಿ, ಟಾಸ್ಕ್ ಕಂಪ್ಲೀಟ್ ಮತ್ತು ಪ್ರತಿಯೊಂದು ಇಟ್ಕೊಂಡಿದ್ದೀನಿ. ಮತ್ತು ಇವತ್ತು ನಂದು ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ನ, ಹ್ಯಾಪಿಯಾಗಿದ್ದನ್ನ, ರೆಸ್ಪಾನ್ಸಿಬಿಲಿಟಿನ ನೋಡ್ಕೊಂಡ, ಇದೆಲ್ಲ ಬರೆದಿದ್ದೀನಿ ನಾನು. ತುಂಬ ವಿಚಿತ್ರ ಅನಿಸುತ್ತೆ ಬಟ್ ವೆರಿ ವೆರಿ ಮೀನಿಂಗ್ಫುಲ್. ಇದೆಲ್ಲ ಟ್ರ್ಯಾಕ್ ಮಾಡಿಕೊಂಡು ಸೊ ದೆನ್ 8 ಗ್ಲಾಸ್ ಆಫ್ ವಾಟರ್ ಕೂಡ ಇದೆ ಅದರಲ್ಲಿ. ಇನ್ನು ನಾನು ಇವತ್ತಿನ ದಿನ ಏನೇನಿದೆ, ಯಾವ್ಯಾವ ವೀಡಿಯೋಸ್ ಅಪ್ಲೋಡ್ ಮಾಡೋದು ಆ್ಯಂಡ್ ಮಸ್ಟ್ ಆ್ಯಂಡ್ ಶುಡ್ ಮಾಡಬೇಕಾಗಿರೋಂಥ ಕೆಲಸಗಳೇನು, ಇದನ್ನೆಲ್ಲ ನೀಟಾಗಿ ನೋಟ್ ಡೌನ್ ಮಾಡ್ಕೊತೀನಿ. ಒಂದು ಪರ್ಸ್ನಲ್ ಪೋರ್ಷನ್ ಕಾಲಮ್ ಇರುತ್ತೆ, ಇನ್ನೊಂದು ಬಂದು ಪ್ರೊಫೆಷ್ನಲ್ ಕಾಲಮ್ ಇರುತ್ತೆ. 2 ಕಾಲಮ್ ರೀತಿ ಬರ್ಕೊತೀನಿ. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಹೇಳಿ, ಇನ್ ಡೀಟೇಲಾಗಿ ನೆಕ್ಸ್ಟ್ ಬ್ಲಾಗ್ಸಲ್ಲಿ ಬೇಕಾದ್ರೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಇದಾಯಿತು ಅಂತಂದರೆ ಇನ್ನು ನಂದು ಒಂದು ಸರಿ ವಿಷನ್ ಬೋರ್ಡ್ ಎಲ್ಲ ಕ್ರಿಯೇಟ್ ಮಾಡಿದ್ದೀನಲ್ಲ, ಅದನ್ನೆಲ್ಲ ನೋಡ್ಕೊತೀನಿ. ಏನಾದರೂ ಆಸೆ ಇತ್ತು ಅಂತಂದರೆ ಮನಸ್ಸಲ್ಲೇ ಮಾತಾಡ್ಕೊಂಡು ಯೂನಿವರ್ಸ್ಗೆಲ್ಲ ಹೇಳ್ತೀನಿ. ಒಟ್ಟಿನಲ್ಲಿ ಹೊರಗಡೆ ಇರೋ ಜನರಿಗೆ ಕಂಪ್ಯಾರಿಸನ್ ಮಾಡಿದ್ರೆ ನಂದು ಮೈಂಡ್ ಇಷ್ಟು 24 ಅವರ್ಸ್ ನನಗೆ ಕಡಿಮೆ ಅಂದ್ರೂ ನಾನು ತುಂಬ ಕ್ಲಮ್ಸಿ ಇರಲ್ಲ. ವೆರಿ ವೆರಿ ಕ್ಲಿಯರ್ ಮತ್ತು ವೆರಿ ಹ್ಯಾಪಿ ಆ್ಯಂಡ್ ನನಗೆ ಇಷ್ಟ ಬಂದಿರೋಂಥ ಪ್ರಪಂಚದಲ್ಲಿ ನಾನು ಇದೀನೇನಪ್ಪ ಅನ್ನೋ ಫೀಲ್. ಈ ಥರದೊಂದು ಸ್ಯಾಟಿಸ್ಫ್ಯಾಕ್ಷನ್ ಲೈಫನ್ನು ಲೀಡ್ ಮಾಡ್ತಿದ್ದೀನಿ ಅನ್ನೋಕ್ಕೆ ನನಗೆ ಖುಷಿಯಾಗುತ್ತೆ. ಹಿಂಗಿದ್ಬಿಟ್ರೆ ಸಾಕು ಫ್ರೆಂಡ್ಸ್, ಅದೇ ನಮಗೆ ದೊಡ್ಡ ವರ ದೇವ್ರು ಕೊಟ್ಟಿರೋದು ಅಂತ ಅಂದ್ಕೊಂಡು ಅಲ್ವಾ. ಹಾಗೆ ಇನ್ನು ತಿಂಡಿ ಮಾಡಬೇಕಲ್ಲ, ಮುಗೀತು ನಂದು ಕೆಲಸ ಮುಗೀತು ನನಗೆ ಅಂತ ಹೇಳಿ ಆಲ್ಮೋಸ್ಟ್ ನಾನು 1 ಅವರ್ 1.5 ಅವರ್ ಸ್ಪೆಂಡ್ ಮಾಡ್ತೀನಿ. ನಾವು ಯಾವಾಗಲೂ ಏನು ಫಾಲೋ ಮಾಡ್ತೀವಿ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಬೇರೆ ಬೇರೆ ಕೆಲಸಗಳು ಸ್ಟಾರ್ಟ್ ಮಾಡ್ಕೊತೀವಿ. ಬಟ್ ನನ್ನ ಕಡೆಯಿಂದ ಹೇಳೋದಾಯಿತು ಅಂದರೆ, ಫಸ್ಟ್ ಎದ್ದ ತಕ್ಷಣ ನಿಮ್ಮ ಕೆಪಾಸಿಟಿ, ನಿಮ್ಮ ಒಂದು ರೋಟೀನ್ಸ್ ತಕ್ಕಂತೆ ನೀವು ಟೈಮ್ ಸೆಟ್ ಮಾಡ್ಕೊಳ್ಳಿ. ಇಲ್ಲಪ್ಪ ನಾನೇನು ಅಷ್ಟೇನು ಪ್ರಾಡಕ್ಟಿವಿಟಿ ಇಲ್ಲ, ನನಗೇನು ಬೇರೆ ಕೆಲಸಗಳಿಲ್ಲ, ಮನೆ ಕೆಲಸ ಮಾತ್ರ ಇರೋದು, ನಾನು ಹೌಸ್ ವೈಫ್ ಹಾಗೆ ಹಿಂಗೆ ಇರ್ತಾರಲ್ಲ, ಸೊ ಅಟ್ಲೀಸ್ಟ್ ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ ನಾನು ಟೈಮಿಂಗ್ಸ್ ಅಂತ ಸೆಟ್ ಮಾಡ್ಕೊಳ್ಳಿ. ಸೊ ದೆನ್ ಅದರಲ್ಲಿ ನಿಮಗೆ ಎಲ್ಲ ರೀತಿಯ ನಿಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ದೆನ್ ನೀವು ಮನೆ ಕೆಲಸಗಳು ಅಥವಾ ಬೇರೆ ಕೆಲಸಗಳಿಗೆ ಅಂತೇಳಿ ಟೈಮ್ ಕೊಟ್ಟರೆ ಮುಗೀತು ಅಲ್ವಾ. ಸೊ ಅಲ್ಲಿಂದ ಸೀದಾ ಬಂದು ಇವಾಗ ಇಡ್ಲಿ ಹಿಟ್ಟಿಗೆ ನಿನ್ನೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ಲ, ಅದನ್ನು ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ತಟ್ಟೆಗೆ ಹಾಕಬೇಕು. ಸೊ ಹಾಗಾಗಿ ರೆಡಿ ಮಾಡ್ತಾಯಿದ್ದೀನಿ. ಇದು ಯಾಕೋ ಬೊಗ್ಸಿದ್ರೆ ಸಾಕು ಜಾಸ್ತಿ ಎಣ್ಣೆ ಬೀಳ್ತಾಯಿತ್ತು, ಫಿಟ್ ಮಾಡೋಕೆ ನೋಡಿದೆ, ಫಿಟ್ ಆಗಲಿಲ್ಲ. ಓಕೆ ಇರೋದೇ ಹಿಂಗೆ ಅನಿಸುತ್ತೆ ಅಂತಂದೇಳಿ ನಾನೇ ಅದು ಈ ಥರ ಸೋರ್ತಾ ಇದ್ರು ಕೂಡ ಪ್ರೆಸ್ ಮಾಡಿದೆ. ನೆಕ್ಸ್ಟ್ ಟೈಮ್ ಕ್ಯಾಮ್ರಾ ಕೈಯಲ್ಲಿ ಹಿಡ್ಕೊಂಡಿರೋದಕ್ಕೆ ಹಿಂಗಾಯಿತು. ಸೊ ನೆಕ್ಸ್ಟ್ ಟೈಮ್ ಕ್ಯಾಮ್ರಾನ ಕೆಳಗಡೆ ಇಟ್ಟು ನೀಟಾಗಿ ಆ ಪ್ಲೇಟ್ನ ಎತ್ಕೊಂಡು ಸ್ಪ್ರೇ ಮಾಡಿದ್ರೆ ಆಯಿತು ಬಿಡು ಅಂತ ಅಂದ್ಕೊಂಡು ಸುಮ್ಮನಾದೆ. ಸೊ ಇನ್ನು ಇಡ್ಲಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಕ್ಕೆ ಇವತ್ತು ನೋಡಿ ತಿಂಡಿದು ತಲೆನೋವೇ ಇಲ್ಲ, ಸುಮ್ಮನೆ ಆರಾಮ್ಸೆ ಇಡ್ಲಿ ಬೇಗ ಆಗಿಬಿಡುತ್ತೆ. ನನಗೆ ಮುಂಚೆ ಎಲ್ಲ ಇಡ್ಲಿ ದೋಸೆ ಹಿಟ್ಟನ್ನು ಪ್ರಿಪೇರ್ ಮಾಡಿ ಇಟ್ಬಿಟ್ರೆ ನಮಗೆ 2 or 3 ಡೇಸಿಗೆ ಬಂದುಬಿಡುತ್ತೆ, ಕೆಲಸ ಈಸಿ ಆಗುತ್ತೆ ಅನ್ನೋ ಐಡಿಯಾನೇ ಇರಲಿಲ್ಲ. ಬಟ್ ಇತ್ತೀಚೆಗೆ ಅನ್ನಿಸ್ತಾ ಇದೆ, ಇದೇ ತುಂಬ ಈಸಿ ಅಂತ ಹೇಳಿ. ಸೊ ನೆಕ್ಸ್ಟ್ ವೀಕಿಂದ ಅಟ್ಲೀಸ್ಟ್ 2 ಡೇಸ್ ದೋಸೆ, 2 ಡೇಸ್ ಇಡ್ಲಿ, ಮಧ್ಯ 1-2 ದಿನ ರೈಸ್ ಮಾಡಿಬಿಟ್ರೆ ಪರ್ಫೆಕ್ಟ್ ಅಲ್ವಾ. ಮಕ್ಕಳು ಕೂಡ ತಿಂತಾರೆ, ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಹಾಗೆ ನಾನು ಮುಂಚೆ ಎಲ್ಲ ಬ್ಲಿಂಕಿಟಲ್ಲಿ ತರಿಸ್ಕೊತಿದ್ದೆ, ಇವಾಗ ಹಾಗಿಲ್ಲ, ನಾನೇ ರೆಡಿ ಮಾಡ್ತಾ ಇದ್ದೀನಿ. ಬ್ಲಿಂಕಿಟ್ಗಿಂತ ನಾನೇ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ. ನಾವು ಮಾಡ್ತಿದ್ದೀವಿ ಅಂತಲ್ಲ, ಹೌದು ಫ್ರೆಂಡ್ಸ್, ಮುಂಚೆ ಎಲ್ಲ ಈ ಥರ ಮಾಡೋದಕ್ಕೆ ಬರ್ತಿರ್ಲಿಲ್ಲ ಪರ್ಫೆಕ್ಷನ್ ಆಗಿ. ಬಟ್ ಅನ್ಕೊತಿದ್ದೆ ನಾನು ಕಲಿಬೇಕು ಅಂತ ಹೇಳಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟೆಲ್ಲ ಕರೆಕ್ಟಾಗಿ ಮೆಷರ್ಮೆಂಟಲ್ಲಿ ಎಲ್ಲ ಹದ ಬರೋ ಥರ ನೀಟಾಗಿ ಪ್ರಿಪೇರ್ ಮಾಡಿ ಇಕ್ತಾ ಇದ್ದೀನಿ. ಸೊ ಕಲ್ತ್ರೆ ಮುಗೀತು, ಎಲ್ಲದೂ ಬರುತ್ತೆ ಅಲ್ವಾ, ನಿಮ್ಗೇನು ಅನಿಸುತ್ತೆ. ಆ್ಯಂಡ್ ಇನ್ನು ಮಕ್ಕಳು ತಿಂಡಿ ತಿಂದು ಅವ್ರಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದಾಯಿತು. ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳು ಕೂಡ ಆಲ್ರೆಡಿ ಆಗಿದೆ. ಇನ್ನು ಇದೇನಪ್ಪ ಮನೆಯಲ್ಲಿ ಅಲ್ಲಲ್ಲಿ ಎಲ್ಲ ಡಬ್ಬಿಗಳು ಬಾಕ್ಸ್ಗಳೆಲ್ಲ ಇಟ್ಬಿಟ್ಟಿದ್ದೀರಿ ಅಂತ ಕೇಳಬೇಡಿ, ಇದೇ ವಿಡಿಯೋದಲ್ಲೇ ಹೇಳ್ತೀನಿ. ಹೊಸದಾಗಿ ಜಯಂತ್ ಏನೋ ಶುರು ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡೋಣ ನೆಕ್ಸ್ಟ್. ಇವಾಗ ಏನಂದರೆ ಮಿಂಚು ನೋಡಿ ಎದ್ದ ತಕ್ಷಣ ಸ್ವಲ್ಪ ಇಡ್ಲಿ ತಿನ್ನು ಅಂತಂದರೆ
ಹಾಲು ಕುಡಿದು ಫೋನ್ ನೋಡ್ಕೊತ ಮಲ್ಕೊಂಡಿದ್ದಾಳೆ. ಅದು ಮತ್ತು ಯಾವ ಸ್ಟೈಲಲ್ಲಿ. ಸೊ ಇನ್ನು ನಾವು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ. ಜಯಂತ್ ಮತ್ತು ನಾನು ರೂಮಲ್ಲೆಲ್ಲ ಬಟ್ಟೆ ತುಂಬ ಅಳ್ಳಿತ್ತು, ಎಲ್ಲ ಹಾಗೆ ಇತ್ತು. ನಾವು ಒಟ್ಟೆ ಟೈಮ್ ಕೂತ್ಕೊಂಡ್ಬಿಟ್ರೆ ವಾರದಲ್ಲಿ ಆಲ್ಮೋಸ್ಟ್ ಒಂದು 2 ಸರಿ ಬಟ್ಟೆ ಮಾಡಿಸ್ಕೊಂಡ್ರೆ ಹೆಚ್ಚಾಯಿತು ಫ್ರೆಂಡ್ಸ್. ಎಲ್ಲ ತೊಗೊಂಬಂದು ಇಲ್ಲಿ ಹಾಕಿಬಿಟ್ಟಿರ್ತಾರೆ ಜಯಂತು. ನನಗೆ ಒಂದೊಂದು ಸರಿ ಏನೂ ತಲೆಗೆ ಬರಬೇಕು ಎಲ್ಲ ಕ್ಲೀನ್ ಮಾಡ್ಬೇಕಂತ, ಆವಾಗ ಎಲ್ಲ ಮಡ್ಚಿಟ್ಕೊತೀನಿ ಕಂಪಲ್ಸರಿ. ಒಂದೊಂದು ಸರಿ ವಾರಕ್ಕೊಂದ್ಸರಿ ಕೂಡ ಆಗಿಬಿಡುತ್ತೆ. ಸೊ ಹಂಗಾಗಿ ಬಟ್ಟೆ ಮಡ್ಚ್ಕೊತ ಕೂತ್ಕೊಂಡಿದ್ರು. ಇನ್ನು ಅವ್ರು ಮಾಡಿಸ್ತಾರೆ ಅಂತೇಳಿ ನಾನಿಲ್ಲಿ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ವೀಕ್ಲಿ ಟ್ವೈಸ್ ಆದರೂ ಈ ಒಂದು ಮೆಥಡ್ನ ಫಾಲೋ ಮಾಡ್ತಿರ್ತೀನಿ ಫ್ರೆಂಡ್ಸ್ ನಾನು, ಬಿಕಾಸ್ ನಮ್ಮ ಸ್ಕಿನ್ ಕೇರ್ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ಲ. ಹಾಗೆ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಲಿಪ್ಗೆ ಸ್ಕ್ರಬ್ ಅಪ್ಲೈ ಮಾಡಿದ್ದೀನಿ. ಲಿಪ್ ಸ್ಕ್ರಬ್ ಇದೆ, ಅದು ಕೂಡ ಬೆಲ್ಲ ವಿಟಾ ಕಂಪ್ನಿದು, ತುಂಬ ಚೆನ್ನಾಗಿದೆ. ಲಿಪ್ಸ್ ಎಷ್ಟೇ ಡ್ರೈ ಇದ್ರೂ ಕೂಡ ಅದು ಅಪ್ಲೈ ಮಾಡಿ ಒಂದು 5 ನಿಮಿಷ ಸ್ಕ್ರಬ್ ಮಾಡ್ಕೊಳ್ಳೋದ್ರೊಳಗಡೆ ಫುಲ್ ಸ್ಮೂತಾಗಿ ಹೋಗುತ್ತೆ ಫ್ರೆಂಡ್ಸ್. ನಾನೇ ಒಂಥರ ಆಶ್ಚರ್ಯ ಆಗ್ಬಿಟ್ಟು ಅದನ್ನ ನೋಡಿ, ಓ ಇಷ್ಟು ಚೆನ್ನಾಗಿದೆ ಅಂತಂದರೆ ಆರಾಮ್ಸೆ ಯೂಸ್ ಮಾಡ್ಬೋದು ನಾವು ಅಂತೇಳಿ. ಇನ್ನು ಫೇಸ್ಗೆ ಸ್ಕ್ರಬ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡೋದು ಆಲ್ಮೋಸ್ಟ್ ಪರ್ಟಿಕ್ಯುಲರ್ ಆಗಿ ಒಂದು 3-4 ಇದೆ ಫ್ರೆಂಡ್ಸ್ ಸ್ಕ್ರಬ್. ಅದರಲ್ಲಿ ಮೇನ್ ಪ್ರಿಯಾರಿಟಿ ಬಂದು ನಾನು ಫಸ್ಟ್ ಪ್ರಿಯಾರಿಟಿ ಇದಕ್ಕೆ ಕೊಡ್ತೀನಿ, ಎಮ್ ಕೆಫೆನು ಸ್ಕ್ರಬ್. ನಂಗೆ ತುಂಬ ಇಷ್ಟ. ಒಂದು ಸರಿ ವೀಕ್ಲಿ ಟ್ವೈಸ್ ಏನಾದರೂ ಯೂಸ್ ಮಾಡಿದ್ವಿ ಅಂದರೆ ಇಲ್ಲಿವರೆಗೂ ನನಗೆ ಪಿಂಪಲ್ಸ್ ಆಗಿರೋದು, ಫೇಸ್ ಮೇಲೆ ಡ್ರೈ ಪ್ಯಾಚಿನೆಸ್ ಇದ್ಯಾವುದು ಕೂಡ ಆಗಲ್ಲ. ಅದಕ್ಕೆ ಮೇನ್ ರೀಸನ್ ಬಂದು ಇದೇ ಆಗಿರುತ್ತೆ. ಇನ್ನು ಸ್ಕ್ರಬ್ ಎಲ್ಲ ಒಂದು 5 ನಿಮಿಷ ನೀಟಾಗಿ ಮೈಲ್ಡಾಗಿ ಮಸಾಜ್ ಮಾಡ್ಕೊತೀನಿ. ಅದಾಗಿದ ತಕ್ಷಣ ಹೀಗೆ ರಿಮೂವ್ ಮಾಡ್ತಿದ್ದೀನಿ. ಸೊ ಹೋಗಿ ವಾಶ್ ಮಾಡ್ಕೊಂಡು ಬಂದುಬಿಡ್ತಿದ್ದೆ. ಬಟ್ ನಿಮಗೆ ಇವತ್ತು ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಅನ್ನೋ ಕಾರಣಕ್ಕೆ ರಿಮೂವ್ ಪ್ಯಾಡಿಂದ ರಿಮೂವ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಡ್ರೈ ಆಗಿದ ತಕ್ಷಣ ಮತ್ತೆ ಫೇಸ್ ಮಾಸ್ಕ್ ಅಪ್ಲೈ ಮಾಡ್ತೀನಿ. ಹಾಗೆ ಆಫ್ಟರ್ ಸ್ಕ್ರಬ್ ಫೇಸ್ ಎಷ್ಟು ಸ್ಮೂತ್ ಆಗುತ್ತೆ ಗೊತ್ತಾ, ಎಷ್ಟು ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗಂತೂ. ಇನ್ನು ಎಮ್ ಕೆಫೆನವ್ರದ್ದೇ ಇವಾಗ ಫೇಸ್ ಮಾಸ್ಕ್ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ಅನ್ಇವನ್ ಸ್ಕಿನ್ ಟೋನ್ ಇದೆ, ಮತ್ತು ಫೇಸ್ ಚೆನ್ನಾಗಬೇಕು, ಏನೋ ಸ್ಮೂತಾಗಿ ಕಾಣಿಸ್ಬೇಕು, ಗ್ಲೋಯಿಂಗ್ ಆಗಿರಬೇಕು ಅಂತಂದರೆ ಮಾಸ್ಕ್ ಕಂಪಲ್ಸರಿ ಅಪ್ಲೈ ಮಾಡಿ ಫೇಸ್ಗೆ. ವೀಕ್ಲಿ ಟ್ವೈಸ್ ಆಗದೇ ಇದ್ರೂ ಪರವಾಗಿಲ್ಲ, ವೀಕ್ಲಿ ಒನ್ಸ್ ಆದರೂ ನಾವು ಏನಾದರೂ ಈ ಥರ ಯೂಸ್ ಮಾಡಿದ್ರೆ ಸ್ಕಿನ್ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಇವಾಗ ತುಂಬ ಜನ ಇದನ್ನು ಅವಾಯ್ಡ್ ಮಾಡ್ತಿರ್ತಾರೆ, ಯಾಕೆ ಬಿಡು ನಮಗೆ ಅಂತ ಅಂದ್ಕೊಂಡು. ಬಟ್ ಇಲ್ಲ, ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಇದ್ದಾಗ ಈ ಥರದ ಕೆಲವೊಂದು ಚಿಕ್ಕ ಪುಟ್ಟ ಕೆಲಸಗಳು ಕೂಡ ನಮಗೋಸ್ಕರ ನಾವು ಮಾಡ್ಕೊಳ್ಳೇಬೇಕಾಗುತ್ತಲ್ವಾ. ಮರಿಬೇಡಿ, ಸೆಲ್ಫ್ ಕೇರ್ ಎಲ್ಲ ರೀತಿಯಾಗಿ ಕೂಡ ಸೆಲ್ಫ್ ಕೇರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಯಾವುದು ಸಫಿಷಿಯೆಂಟ್ ಅನಿಸುತ್ತೆ, ನಿಮಗೆ ಹೆಂಗೆ ಪರ್ಫೆಕ್ಟ್ ಅನಿಸುತ್ತೆ ಹಾಗೆ ನೀವು ಮೇಂಟೈನ್ ಮಾಡೋದು ಒಳ್ಳೆಯದು. ಮತ್ತು ಈ ಮಾಸ್ಕನ್ನು ಅಪ್ಲೈ ಮಾಡಿದಾಗ ನನಗೆ ಇವತ್ತಿನವರೆಗೂ ಬರ್ನಿಂಗ್ ಸೆನ್ಸೇಷನ್ ಅನ್ನೋದೇ ಆಗಿಲ್ಲ ಫ್ರೆಂಡ್ಸ್. ಆ ಒಂದು ಕಾರಣಕ್ಕೂ ಕೂಡ ತುಂಬ ಇಷ್ಟ ನನಗೆ. ಒಂದು ವೇಳೆ ನಮ್ಗೆ ಏನಾದರೂ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇದೆ ಅಂತಂದರೆ ಅದು ನಮಗೆ ಲೈಟಾಗಿ ಎಫೆಕ್ಟ್ ಹೊಡೆಯುತ್ತೆ ಬ್ಯಾಡ್ಲಿ ಅಂತ ನನ್ನ ಒಂದು ಒಪಿನಿಯನ್. ಇನ್ನು ಫೇಸ್ ಮಾಸ್ಕ್ ಅಪ್ಲೈ ಮಾಡಿ ಅದು ಡ್ರೈ ಆಗೋದ್ರೊಳಗಡೆ ಟೈಮ್ ಯಾಕೆ ವೇಸ್ಟ್ ಮಾಡಲಿ ಅಂತೇಳಿ ಒಳಗಡೆ ಹೋಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಬಂದಿದ್ದೆ ನಾನು. ಈಗ ಸ್ನಾನಕ್ಕೆ ಹೊರಡೋದಕ್ಕೆ ಫುಲ್ ನೀರೆಲ್ಲ ರೆಡಿ ಆಗಿದೆ. ಗೀಸರ್ ಆನ್ ಮಾಡಿ ಬಂದುಬಿಟ್ರೆ ಮುಗಿದೋಯ್ತು. ಆರಾಮ್ಸೆ ಒಂದು ಬಕೆಟ್ ಫುಲ್ ಬಿಸಿ ನೀರಿರುತ್ತೆ, ಹೋಗಿ ಸ್ನಾನ ಮಾಡೋದಷ್ಟೇ. ಅದಕ್ಕಿಂತ ಮುಂಚೆ ಮಾಸ್ಕ್ ತೆಗೆದು ಹೋಗೋಣ ಅಂತೇಳಿ ಇವಾಗ ಮಾಸ್ಕ್ ತೆಗಿತಾ ಇದ್ದೀನಿ. ಆಫ್ಟರ್ ದ ಮಾಸ್ಕ್ ಫೇಸ್ ನೋಡೋದಕ್ಕೆ ಒಂಥರ ಖುಷಿ ಫ್ರೆಂಡ್ಸ್. ಆ್ಯಕ್ಚುಲಿ ಎಂಥ ಗ್ಲೋಯಿಂಗ್ ಮತ್ತು ಒಂದು ಸ್ಮೂತ್ ಸ್ಕಿನ್ ಆಗಿರುತ್ತೆ, ಜೊತೆಯಲ್ಲಿ ಒಂದು ಲುಕ್ ಅನ್ನೋದು ಕೂಡ ಎನ್ಹಾನ್ಸ್ ಆಗ್ತಿರುತ್ತೆ. ನನಗೆ ಅದು ತುಂಬ ಇಷ್ಟ. ಮತ್ತು ಒಂಥರ ಏನೋ ಪಿಂಪಲ್ಸ್ ಇರಲ್ಲ, ಮತ್ತು ಯಾವುದೇ ರೀತಿಯಾಗಿ ಅನ್ಇವನ್ ಸ್ಕಿನ್ ಟೋನ್ ಅಂತ ಅನಿಸಲ್ಲ, ನೀಟ್ ಅಂತ ಅನಿಸುತ್ತೆ. ಅದೊಂದು ಕಾರಣಕ್ಕೆ ತುಂಬ ಇಷ್ಟಪಡ್ತೀನಿ ನಾನು ಈ 2 ಸ್ಕ್ರಬ್ ಮತ್ತು ಮಾಸ್ಕ್ನ. ಫೇಸಲ್ಲಿ ಏನಾದರೂ ಚೇಂಜಸ್ ಅನ್ನಿಸ್ತಿದ್ದೀನಾ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ರೆಡಿಯಾಗಿ ಬಂದಿದ್ದಾಯಿತು. ಇನ್ನು ನಾನು ಯಾಕೆ ಹಿಂಗೆ ರೆಡಿ ಆಗಿದ್ದೀನಿ ಅಂತಂದರೆ ಅನ್ಬಾಕ್ಸ್ ಮಾಡ್ಬೇಕು ಆ್ಯಕ್ಚುಲಿ, ಅದಕ್ಕಂತ ರೆಡಿ ಆದೆ. ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಇದೆ, ಅದನ್ನು ಮಾಡಬೇಕು. ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ, ಅದು ಏನು ಎಂತ ಎಲ್ಲದು ಶೇರ್ ಮಾಡ್ಕೊತಾ ಹೋಗ್ತೀನಿ. ಆ್ಯಂಡ್ ಇವಾಗ ನೋಡಿ ರೆಡಿ ಆಗಿದ್ದೀನಿ. ಯಾಕೋ ಹೇರ್ಸ್ ಎಲ್ಲ ನಿನ್ನೆ ಹೊರಗಡೆ ಹೋಗಿ ಬಂದಿರೋದಕ್ಕೆ ಜರ್ನಿಗೆ ಒಂಥರ ವಾರ್ಟ್ ಅನ್ನಿಸ್ತಾ ಇದೆ. ಫಸ್ಟ್ ಎಣ್ಣೆ ಹಾಕಿ ಚೆನ್ನಾಗಿ ತಿಕ್ಕಬೇಕು, ಇವತ್ತು ನೈಟ್ ಮಾಡ್ಕೊಂಡ್ರೆ ಆಯಿತು ಅಂತ ಸುಮ್ಮನಾದೆ. ಫ್ರೆಂಡ್ಸ್, ಆಗಲೇ ಹೇಳಿದ್ನಲ್ಲ ನಾವು ಹೊಸದಾಗೇನೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಜಯಂತ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಅದರದ್ದು ಕತೆ ಇದು ಸ್ಟಾರ್ಟ್ ಆಗಿದ್ದು. ನಾನು ಅನ್ಬಾಕ್ಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಇದು ಲೇಟ್ ಆಗಿಬಿಡುತ್ತೆ, ಫಸ್ಟ್ ಇದನ್ನು ಮಾಡಿಬಿಡೋಣ, ಆಲ್ರೆಡಿ ಸ್ನಾನ ಮನೆ ಕೆಲಸ ಅಂತ ಅಂದ್ಕೊಂಡು ಲೇಟ್ ಆಗಿದೆ ಅಂತ ಅಂದ್ಕೊಂಡು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಒಳಗಡೆ ಬಂದು. ಆ್ಯಂಡ್ ಬೆಳಗ್ಗೆ ಇಡ್ಲಿ ಮಾಡಿ ಉಳಿದಿರೋಂಥ ಹಿಟ್ಟು ಇನ್ನೂ ಒಂದು ದಿನಕ್ಕೆ ಆಗೋಷ್ಟಿತ್ತು, ಸ್ವಲ್ಪ ಅಂದರೆ ಕಡಿಮೆನೇ ಇತ್ತು. ಪರವಾಗಿಲ್ಲ, ತಿಂಡಿಗೆ ಆಗುತ್ತೆ ಎಮರ್ಜೆನ್ಸಿ ಅಂತ ಹೇಳಿ ತೆಗೆದು ಫ್ರಿಜ್ಜಲ್ಲಿಟ್ಟೆ, ಮತ್ತೆ ಮಾಡೋದೇನು ಅಂತ ಹೇಳಿ. ಇನ್ನು ಒಂದ್ಸರಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ, ಗ್ಯಾಸ್ ಕಟ್ಟೆ ಎಲ್ಲ. ಸೊ ಪ್ರತಿ ಸರಿ ಬೆಳಗ್ಗೆ ಅಥವಾ ರಾತ್ರಿ ಏನಾದರೂ ಅಡುಗೆ ಮಾಡುವಾಗ ಜಸ್ಟ್ ಬಟ್ಟೆಯಲ್ಲಿ ಹೀಗೆಲ್ಲ ಅನ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಡೀಪ್ ಕ್ಲೀನ್ ಮಾಡುವಾಗ ಬೇರೆ ಥರ ಕ್ಲೀನ್ ಮಾಡ್ಕೊತೀನಿ. ಇನ್ನು ರಾತ್ರಿ ಸಜ್ಜೆ ಮತ್ತು ನವಣೆ ಒಂದೊಂದು ಗ್ಲಾಸ್ನ ನೆನೆ ಹಾಕಿ ಇಟ್ಟಿದ್ವಿ. ಅಳತೆ ಗೊತ್ತಿರಲಿಲ್ಲ ಏನಿಲ್ಲ, ಸೊ ಒಂದೊಂದು ಗ್ಲಾಸ್ ಹಾಕಬೇಕು ಅಂತ ಹೇಳಿ ಹಾಕಿ ಅಂತರೂ ಇಟ್ಟಿದ್ವಿ. ಇನ್ನು ಸಜ್ಜೆ ಯಾಕೋ ಸ್ಮೆಲ್ ಬಂದಿದೆ ಅಂತ ಅನ್ನಿಸ್ತು, ಹಂಗಾಗಿ ಅದನ್ನು ಮೂಸ್ ನೋಡ್ತಾ ಇದ್ದೆ. ನಾನು ಅಮ್ಮಂಗೆ ಫೋನ್ ಮಾಡಿ ಕೇಳಿದೆ, ಇಲ್ಲ ಅದು ಹಾಗೆ ಮಾಡು ಪರವಾಗಿಲ್ಲ ಏನಾಗಲ್ಲ ಅಂತಂದಿದ್ದಾಗ ಮತ್ತೆ ನನ್ನ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಯಾಕೆ ದಿವ್ಯಾ ಈ ಥರ ಅಂತ ಕೇಳ್ತಾ ಇದ್ದೀರಾ? ಎಸ್, ಕಂಪ್ಲೀಟಾಗಿ ಹೇಳ್ತೀನಿ. ಇವಾಗ ಜಯಂತ್ ಹೊಸ ಒಂದು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ತಾನೇನಾದರೂ ಮಾಡಬೇಕು ಅಥವಾ ಓನಾಗಿ ಏನಾದರೂ ಮಾಡಬೇಕು, ಕ್ರಿಯೇಟ್ ಮಾಡಬೇಕು ಅನ್ನೋ ಮೈಂಡ್
ತುಂಬ ದಿನದಿಂದ ಇದೆ, ಬಟ್ ಒಂದು ರೈಟ್ ಗೈಡ್ಲೈನ್ಸ್ ಮತ್ತು ರೈಟ್ ವೇ ಅನ್ನೋ ಸಿಕ್ಕಿರಲಿಲ್ಲ. ಆ್ಯಂಡ್ ರೀಸೆಂಟ್ಲಿ ನಮಗೆ ಐಡಿಯಾ ಬಂದಿದ್ದೇನಂತಂದರೆ ಈ ಥರದ್ದೊಂದು ಮಾಡ್ಬೋದಲ್ಲ ಅಂತ ಹೇಳಿ ನನಗೆ ತಡ ಮಾಡದೆ ಎಲ್ಲದೂ ಕೂಡ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ವಿ. ಏನು ಅಂದರೆ ಚಿಕ್ಕದಾಗಿ ಅಂಬ್ಲಿ ಸೆಂಟರ್ ಮಾಡಬೇಕಂತ ಇದ್ದಾರೆ. ಸೊ ನಾವು ಶಿವಮೊಗ್ಗ ಹೋದಾಗ ನಮ್ಗೆ ಅದು ಐಡಿಯಾ ತುಂಬ ಚೆನ್ನಾಗಿ ಅನಿಸಿದ್ದು. ಇದನ್ನು ಮಾಡ್ಬೋದು ಅಂತ ಅನಿಸಿ ಅದಕ್ಕೆ ಏನೇನು ಬೇಕು ಪ್ರಿಪ್ರೇಷನ್ ಪ್ರತಿಯೊಂದು ಮಾಡಿಕೊಂಡು ಎಲ್ಲದೂ ಕೂಡ ಆಲ್ರೆಡಿ ತಂದಿಟ್ಕೊಂಡು 2 ಡೇಸ್ ಬ್ಯಾಕೆ ಇವತ್ತು ಟ್ರಯಲ್ ಡೇ ಅಂತ ಹೇಳಿ ಇಟ್ಟಿದ್ದೀವಿ. ಮೀನ್ಸ್ ನಾವು ಮಾಡೋದಕ್ಕಿಂತ ಮುಂಚೆ ಏನೇನೆಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೀವೋ ಅದನ್ನು ಇವತ್ತೇ ಒಂದ್ಸರಿ ಟ್ರೈ ಮಾಡಬೇಕು ಅಂತ ಇವತ್ತು ಟ್ರಯಲ್ ಡೇ. ಸೊ ಹಾಗಾಗಿ ಎ ಟು ಝೆಡ್ ಎಲ್ಲದೂ ಕೂಡ ರೆಡಿ ಮಾಡಿಕೊಂಡು ಇವತ್ತಿಗೆ ಜೋಡಿಸ್ಕೊಂಡು ಇಟ್ಕೊಂಡಿದ್ದೆ. ಅದರಲ್ಲೂ ನನಗೆ ಒಂದು ಸ್ವಲ್ಪ ಗಂಜಿ ಮಾಡೋದ್ರಲ್ಲಿ ಎಲ್ಲದೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋ ಕಾರಣಕ್ಕೆ ಇವತ್ತು ಟ್ರಯಲ್ ನಾನೇ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ನಂದೇ ಐಡಿಯಾ ಆಗಿರುತ್ತೆ. ಅಂದರೆ ಯಾವುದು ಯಾವ ಅಳತೆಲಿ ಹಾಕಿದ್ರೆ ಹೆಂಗಾಗತ್ತೆ, ಮತ್ತು ನಾನು ಅಂದ್ಕೊಂಡಿರೋ ಟೇಸ್ಟ್ಗೆ ಬರುತ್ತಾ ಇಲ್ವಾ, ಆ್ಯಂಡ್ ಮೆಥಡ್ಸ್ ಎಲ್ಲ ಫಾಲೋ ಮಾಡಿದ್ರೆ ಹೆಂಗೆ ಬರುತ್ತೆ ಅಂತ ಹೇಳಿ ಇವತ್ತು ಅಂಬ್ಲಿಗಳನ್ನೆಲ್ಲ ಮಾಡಿ ಟ್ರಯಲ್ ಮಾಡೋಣ, ಮತ್ತು ನಮ್ಮ ಫ್ರೆಂಡ್ಸ್ಗೆಲ್ಲ ಕರೆದು ಟೇಸ್ಟ್ ಮಾಡಿಸಿ ಅದು ನೋಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಒಬ್ಬೊಬ್ಬರು ಫ್ರೆಂಡ್ಸ್ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ನಾನು ಕೂಡ ನನ್ನ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಒಂದು ಕಡೆ ಸಜ್ಜೆ, ಒಂದು ಕಡೆ ನವಣೆ ಇಟ್ಟು ನಾನು ಮಾಡ್ಕೊತ ನಿಂತ್ಕೊಂಡಿದ್ದೆ. ಬಟ್ ಏನಾಯಿತು ಅಂತಂದರೆ ಎರಡು ಕಡೆ ನನಗೆ ಆಗಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಏನು ಮಾಡಿದೆ ಅಂತಂದರೆ ಒಂದು ಆಫ್ ಮಾಡಿ ಏನೋ ಒಂದು ಮಾಡಿಕೊಂಡು ಇನ್ನೊಂದು ನೆಕ್ಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ಮಾಡ್ತಾ ಇರೋದು ಸಜ್ಜೆ. ಸೊ ಏನಾಯಿತು ಅಂತಂದರೆ ಇದ್ರದ್ದು ಟೇಸ್ಟ್ ಬಂದು ಪರ್ಫೆಕ್ಟ್ ಫ್ರೆಂಡ್ಸ್, ಬಟ್ ನೀರಿನ ಅಳತೆ ನೋಡ್ಕೋಬೇಕಿತ್ತು ನನಗೆ. ಸೊ ನೀರಿನ ಅಳತೆ, ಉಪ್ಪಿನ ಅಳತೆ, ಹಾಗಾಗಿ ಅದು ಒಂದು ಪರ್ಫೆಕ್ಟ್ ಆಯಿತು. ಮತ್ತು ಕೆಲವೊಂದಷ್ಟು ಚಟ್ನಿಗಳು ಕೂಡ ಮಾಡಬೇಕನ್ನೋ ಐಡಿಯಾ ಇತ್ತು. ಚಿಕ್ಕದಾಗಿ ಅಂಬ್ಲಿ ಮಾಡಬೇಕು ಅಂತ ಇದ್ದಾರೆ. ಸೊ ಇದರಲ್ಲಿ ಬಂಡವಾಳ ತುಂಬ ಕಡಿಮೆ, ಹೋಲಿಸ್ಕೊಂಡ್ರೆ ಬೇರೆದಕ್ಕೆ ಹೋಲಿಸ್ಕೊಂಡ್ರೆ ಬಂಡವಾಳ ಕಡಿಮೆ ಇರುತ್ತೆ. ಅದರಲ್ಲೂ ಮಾಡಬಹುದಾಗಿರುವಂಥ ಕೆಲಸ, ಮತ್ತು ಲಾಭ ಕೂಡ ಬಂದರೆ ಜಾಸ್ತಿನೇ ಬರುತ್ತೆ. ಇದರಲ್ಲಿ ಕಳ್ಕೊಳ್ಳೋ ಅಂಥದ್ದು ಏನಿಲ್ಲ. ಟ್ರೈ ಮಾಡೋಣ ಅಂತೇಳಿ ಅವ್ರಿಗೆ ಅನ್ನಿಸ್ತಾ ಇದೆ ಅಂತಂದರೆ ಆಲ್ಮೋಸ್ಟ್ ಟ್ರೈ ಮಾಡಲಿ ಅಂತ ಅಂದ್ಕೊಂಡು ನಾನು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಜಯಂತ್ಗೆ ಈ ಥರದ ಕೆಲವೊಂದಷ್ಟು ಜವಾಬ್ದಾರಿಗಳಿತ್ತು ಅಂತಂದರೆ ಅವ್ರು ಲೇಸಿ ಮಾಡೋರಲ್ಲ, ಅದು ಒಂದು ಬಿಲೀವ್ ನನಗೆ. ಸೊ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ. ಆ್ಯಂಡ್ ನಾನು ಕೂಡ ಅಷ್ಟೇ, ನನಗೆ ಇರುವಂಥ ಕೆಲಸಗಳಲ್ಲಿ ಮತ್ತು ಇದು ಒಂದು ಆ್ಯಡ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಬಟ್ ಅವ್ರಿಗೆಲ್ಲ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನೊಂದು ಅರ್ಧ ಕೈ ಇರುತ್ತೆ. ದೆನ್ ಅದಾದ್ಮೇಲೆ ನಾನಂತರೂ ಮಾಡಲ್ಲ ಅಂತ ಫಿಕ್ಸ್. ಬಟ್ ನನಗೆ ಯಾರಿಗಾದ್ರೂ ಏನಾದರೂ ಮಾಡಬೇಕನ್ನೋ ಆಸೆ ಇದೆ ಅಂತಂದರೆ ಅವ್ರನ್ನ ಪುಷ್ ಮಾಡೋದು ಮಾತ್ರ 100% ಪುಷ್ ಮಾಡ್ತಾ ಇರ್ತೀನಿ. ಹಾಗಾಗಿ ಜಯಂತ್ಗೆ ಕೂಡ ಅಷ್ಟೇ ಹೆಲ್ಪ್ ಮಾಡ್ತಾ ಇರೋದು. ಇನ್ನು ಗಂಜಿಗಳು ಮಾಡೋವಾಗ ಕೈಗೆ ಸ್ವಲ್ಪ ಸುಟ್ಟೋಗಿತ್ತು ಫ್ರೆಂಡ್ಸ್. ಹಂಗೆ ಅಂದರೆ ಅಂಬ್ಲಿ ಎಲ್ಲ ಕುದಿಯೋವಾಗ ಸುಡುತ್ತಲ್ಲ, ಸಿಡಿಯುತ್ತೆ, ಆ ಥರ ಸಿಡಿದು ಒಂದು ಸ್ವಲ್ಪ ಸುಟ್ಟೋಗಿತ್ತು. ನನಗಂದ್ರೂ ಒಂಥರ ಉರಿ ಅನ್ನಿಸ್ತಾ ಇತ್ತು. ಹಂಗಾಗಿ ತೋರಿಸ್ತಾ ಇದ್ದೆ ಕ್ಯಾಮ್ರಾದಲ್ಲಿ. ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನೋ ಥರ ಗಂಜಿ ಮಾಡುವಾಗ ಸುಟ್ಕೊಳ್ದೇ ಇರೋರು ಯಾರಿದ್ದಾರೆ, ಇದೆಲ್ಲ ನಾರ್ಮಲ್ ಅಂತ ಹೇಳಿ ನೆಕ್ಸ್ಟ್ ಸಜ್ಜೆ ಮತ್ತು ನವಣೆ ಅದೆರಡು ಕೂಡ ಆಯಿತು. ಬಟ್ ಇವತ್ತಿಂದು ಎಕ್ಸ್ಪೀರಿಯನ್ಸ್ ಹೇಳೋದಾಯಿತು ಅಂತಂದರೆ ಆ್ಯಕ್ಚುಲಿ ನೀರು ಇನ್ನೂ ಸ್ವಲ್ಪ ಜಾಸ್ತಿ ಇರಬೇಕಿತ್ತು ನಮ್ಮ ಒಂದು ಐಡಿಯಾ ಪ್ರಕಾರ ಅಂತ ಅನ್ನಿಸ್ತು. ಅದೊಂದು ಕಲ್ತ್ವಿ. ಅದೆರಡು ಆಗಿ ಸೈಡ್ಗೆ ಇಟ್ಟದಾದ್ಮೇಲೆ ಇವಾಗ ಮತ್ತೆ ರಾಗಿ ಗಂಜಿ ಮಾಡ್ತಾ ಇರೋದು. ಅಂಬ್ಲಿ ಫ್ರೆಂಡ್ಸ್, ಸಜ್ಜೆ ನವಣೆ ಅಂಬ್ಲಿ ತುಂಬ ಒಳ್ಳೆಯದು ದೇಹಕ್ಕೆ. ಅದ್ರ ಜೊತೆಲಿ ಮಜ್ಜಿಗೆ ಒಂದು ಇವಾಗೇನು ಪೌಡರ್ ಹಾಕಿದೆ ಅದು ಏನು ಅಂತಂದರೆ ಓಂ ಕಾಳು ಮತ್ತು ಬಜೆನ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಏನಾದರೂ ನಾವು ಉದುರಿಸಿ ಗಂಜಿ ಮಾಡಿದ್ರೆ ಘಮ ಘಮ ಅನ್ನುತ್ತೆ. ಆ ಫ್ಲೇವರ್ ಕೂಡ ಕೊಟ್ಟರೆ ಜನಕ್ಕೆ ತುಂಬ ಅಥೆಂಟಿಕ್ ಅಂತ ಅನಿಸುತ್ತೆ ಅಂತ ಹೇಳಿ ಮಾಡ್ತಾ ಇರೋದು. ಪ್ಯೂರಾಗಿ ರಾಗಿ, ಪ್ಯೂರಾಗಿ ಏನು ಗಂಜಿಗಳು ಮತ್ತು ಕೆಲವೊಂದಷ್ಟು ಧಾನ್ಯಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಇನ್ನು ಮತ್ತು ಮಜ್ಜಿಗೆಗಾದರೂ ಅಷ್ಟೇ ಚೆನ್ನಾಗಿರೋ ಮೊಸರು, ಜಾಸ್ತಿ ನೀರು ಹಾಕ್ದಿರಾ, ತೀರಾ ತೆಳ್ಳಗಾಗ್ದಿರಾ, ಮತ್ತು ಒಳ್ಳೆ ಮಸಾಲೆ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಮಸಾಲೆ, ಈ ಥರದ್ದೆಲ್ಲ ಯೂಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಯಾಕೆ ಹಂಗೆ ಓಡೋದೆ ಅಂತಂದರೆ ಮಿಂಚು ಯಾಕೆ ಹೊಳ್ತಾ ಇದ್ಲು, ಅದಕ್ಕೆ ಓಡೋದೆ, ಬಾ ಎತ್ಕೊ ಅಂತಂದ್ಲು. ಹಾಗಾಗಿ ಎತ್ಕೊಂಬಂದು ಗಂಜಿ ಮಾಡ್ತಾ ಇದ್ದೀನಿ. ಈ ಗಂಜಿ ಮಾಡೋದ್ರಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ನಾವು ಮಾಡೋವಾಗ ಸ್ಟಾರ್ಟ್ ಮಾಡಿದ್ರೆ ಅದನ್ನು ತಿರುವಾಡೋದಕ್ಕೆ ಅದು ಕಂಪ್ಲೀಟ್ ಆಗೋವರೆಗೂ ತಿರುಗಾಡ್ತಿರ್ಬೇಕು, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. ಇವಾಗ ಒಂದು 2 ಡೇಸ್ ನಾನು ಮಾಡಿದ್ರು ಕೂಡ ಒಂದು ಗಂಟಿಲ್ದ ಗಂಜಿ ಮಾಡಿಕೊಟ್ಟೆ. ಅದು ಒಂದು ಸ್ವಲ್ಪ ಖುಷಿ ಆಯ್ತು ನನಗೆ. ಇನ್ನು ಈ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು, ಚಿಕ್ಕದಾಗೇನೋ ಮಾಡಬೇಕು, ಇದನ್ನು ದೊಡ್ಡದಾಗಿ ಬೆಳೆಸ್ಬೇಕು ಅನ್ನೋ ಕನಸಿದೆ, ಓಕೆ. ಬಟ್ ಇದೆಲ್ಲ ಓಕೆನಾ, ಜನರ ನಡುವೆ ನಮ್ಮ ಫ್ಯಾಮಿಲೀಸ್ನ ಹೆಂಗೆಲ್ಲ ಫೇಸ್ ಮಾಡಬೇಕಾಗುತ್ತೆ, ಇದನ್ನು ಯೋಚನೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವಾ ಫ್ರೆಂಡ್ಸ್. ಡೆಫಿನೆಟ್ಲಿ ಯೋಚನೆ ಮಾಡಿದ್ದೀವಿ. ಹಾಗೆ ಬರೋವಂಥ ಒಪಿನಿಯನ್ಸ್ಗೂ ಕೂಡ ನಾವು ರೆಸ್ಪೆಕ್ಟ್ ಮಾಡ್ತೀವಿ, ಆದರೆ ನಮ್ಮ ಥಾಟ್ಸ್ನ ಮಾತ್ರ ನಾವು ಯಾವತ್ತೂ ಕೈ ಬಿಡಬಾರ್ದು ಅನ್ನೋದು ಕೂಡ ಕಲ್ತಿದ್ದೀವಿ. ಇಲ್ಲಿ ನಾನು ಮಜ್ಜಿಗೆ ರೆಡಿ ಮಾಡ್ತಾ ಇದ್ದೀನಿ. ಇವಾಗಿಂದ ಒಪಿನಿಯನ್ಸು, ಕರೆಕ್ಷನ್ಸು ಅವೆಲ್ಲ ತಗೊಂಡು ಫುಲ್ಲು ಡಿಸ್ಕಷನ್ ಮಾಡಿ ಫೈನಲೈಸ್ ಮಾಡಿದ್ವಿ ನಾವು, ಅದು ಹಂಗೆ ಇದು ಹಿಂಗೆ ಅಂತೇಳಿ. ಬಟ್ ಮಜ್ಜಿಗೆ ಮಾತ್ರ ಸಖತ್ತಾಗಿ ಮಾಡಿದ್ದೆ, ಎಲ್ಲದೂ ಕೂಡ ಪರ್ಫೆಕ್ಟ್ ಅಂತ ಅನ್ನಿಸ್ತಾ ಇತ್ತು. ಮತ್ತು ಚಟ್ನಿಗಳು ಕೂಡ ಇದೆ, ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮಜ್ಜಿಗೆ ಅಂದರೆ ಪರ್ಫೆಕ್ಟ್. ಸೊ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿನ ನಿನ್ನೆನೆ ಫುಲ್ ಜಾಸ್ತಿ ಕ್ವಾಂಟಿಟಿ, ಅರ್ಧ kg ಏನು ಮಾಡಿದ್ವಿ ಅಂದರೆ ಚೆನ್ನಾಗೆಲ್ಲ ಸೋಸಿಟ್ಕೊಂಡು
ಮಾಡಿಕೊಂಡು ತೊಳೆದು ಪೇಸ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀವಿ. ಅದು ಆರಾಮ್ಸೆ ಒಂದು ವಾರದವರೆಗೂ ಸ್ಟೋರ್ ಮಾಡ್ಬೋದು. ಪ್ರತಿ ಸರಿ ಅರ್ಧ ಲೀಟ್ರ್ ಮೊಸರಿಗೆ ಅದನ್ನು ಹಾಕಿ ಮಿಕ್ಸಿ ಮಾಡಿ ಮಜ್ಜಿಗೆ ಮಾಡ್ಕೊಡ್ತಾ ಇದ್ದೀನಿ. ನಾರ್ಮಲ್ ಮಜ್ಜಿಗೆ ಅಲ್ಲ, ಮಸಾಲ ಮಜ್ಜಿಗೆ. ಈ ಥರ ಮಾಡಿದ್ರೆ ಪರ್ಫೆಕ್ಟ್ ಅಂತ ನನಗೆ ಯಾವತ್ತೋ ಅನಿಸಿತ್ತು. ಅದನ್ನು ಇವತ್ತು ಎಕ್ಸಿಕ್ಯೂಟ್ ಮಾಡಿದೆ. 100% ಸಕ್ಸಸ್ ಫ್ರೆಂಡ್ಸ್ ಅದು. ಆ್ಯಂಡ್ ನಿಮಗೆಲ್ಲ ಅನ್ನಿಸ್ಬೋದು, ದಿವ್ಯಾ ಏನಿದು ಜಯಂತ್ಗೆ ಈ ಥರದ ಐಡಿಯಾ ಹೆಂಗೆ ಬಂತು ಹಂಗೆ ಹಿಂಗೆ ಅಂತೇಳಿ. ಬಟ್ ಅವ್ರಿಗೆ ಏನು ಅನ್ನಿಸ್ತಾ ಇಲ್ಲ ಅಂತಂದಾಗ ನನಗೆ ಏನು ಅನ್ನಿಸ್ಲಿಲ್ಲ ಆ್ಯಕ್ಚುಲಿ. ಸಪೋರ್ಟ್ ಮಾಡಿಬಿಟ್ಟೆ. ಬಟ್ ಒಪಿನಿಯನ್ಸ್ ಬಂದಾಗಲೇ ಗೊತ್ತಾಗಿದ್ದು, ಓಕೆ ಹಿಂಗೂ ಮಾತಾಡ್ತಾರ ಅಂತ ಹೇಳಿ. ಹೌದು, ಓದಿರ್ತಾರೆ. ಸೊ ದೆನ್ ಎಜುಕೇಷನ್ ಇದೆ, ಬೇರೆ ಏನಾದರೂ ಕೆಲಸ ಮಾಡ್ಬೋದಲ್ಲ, ನೋಡ್ಕೊ ಹಂಗೆ ಹಿಂಗೆ ಅಂತ ಎಲ್ಲರೂ ಅಂತ ಇರ್ತಾರೆ. ಸೊ ಏನಂತಂದರೆ ಒಪಿನಿಯನ್ಸ್ ಅಂತಂದ್ರೆ 100 ಥರ ಬರುತ್ತೆ ಫ್ರೆಂಡ್ಸ್. ಡೆಫಿನೆಟ್ಲಿ ಅಬ್ಬಾ ಇವಾಗೇನು ಗಂಜಿ ಮಾರ್ತೀರಾ, ಸೊ ಗಂಜಿ ಮಾಡ್ಕೊಂಡು ನಿಲ್ಲೋದಾ, ಹಂಗೆ ಹಿಂಗೆ ಅಂತೇಳಿ ರೋಡಲ್ಲಿ ನಿಲ್ಲೋದಾ, ಈ ಥರನೂ ಮಾತಾಡ್ಬೋದು. ಬಟ್ ನಮಗೇನು ಅನ್ನಿಸ್ತು ಅಂತಂದರೆ ಜಯಂತ್ ಫಸ್ಟ್ ನಾನು ಕ್ಲಿಯರ್ ಆದ್ವಿ ಈ ವಿಚಾರದಲ್ಲಿ. ಓಕೆ ನಾನು ನಿನಗೆ ಅಂತ ಅವ್ರು ನನಗೆ ಕೇಳಿದ್ರು. ಸೊ ನನಗೆ ಅನಿಸಿದ್ದು ಏನಂತಂದರೆ, ದುಡ್ಕೊಂಡು ತಿನ್ನೋದಕ್ಕೆ ಯಾವ ಥರದ ಕೆಲಸ ಆದರೆ ಏನು, ನ್ಯಾಯವಾಗಿ ದುಡ್ಕೊಂಡು ತಿಂತಾ ಇದ್ದೀವಿ, ಧೈರ್ಯವಾಗಿ ದುಡ್ಕೊಂಡು ತಿಂತಾ ಇದ್ದೀವಿ, ಆ ಕೆಲಸಕ್ಕೆ ಎಷ್ಟು ಪರಿಶ್ರಮ ಹಾಕಬೇಕೋ ಅಷ್ಟು ಕೂಡ ಆಗ್ತಾ ಇದ್ದೀವಿ ಅಂದಾಗ ಭಯ ಪಡೋವಂಥ ಅವಶ್ಯಕತೆ ಯಾಕೆ. ನಾನು PUCಲಿ ಓದೋವಾಗ ನಮ್ಮ ಅಮ್ಮನ ಜೊತೆ ಮೆಸ್ಸಲ್ಲಿ ವರ್ಕ್ ಮಾಡ್ತಿದ್ದೆ. ಅವಾಗೂ ಸೇಮ್ ಕ್ವಶನ್, ಓದೋವಂಥ ಮಕ್ಕಳಾಗಿ ಈ ಥರ ಮೆಸ್ಸಲ್ಲಿ ವರ್ಕ್ ಮಾಡ್ತೀರಂತಲ್ಲ ಅಂತ ಹೇಳಿ. ಅವಾಗೂ ಕೂಡ ನಾನು ಸೇಮ್ ಹಾಗೆ ಇದ್ದಿದ್ದು. ದುಡ್ಕೊಂಡು ತಿನ್ನೋದಕ್ಕೆ ಯಾವತ್ತೂ ಕೂಡ ನಾವು ತಲೆ ಬಗ್ಗಿಸ್ಬಾರ್ದು, ತಲೆ ಕೆಳ ಹಾಕಬಾರ್ದು ಅಂತ ಹೇಳಿ. ನ್ಯಾಯವಾಗಿ ಮಾಡ್ತಾ ಇದ್ದೀವಿ ಅಂತಂದಾಗ ತಲೆ ಎತ್ಕೊಂಡೇ ಆ ವರ್ಕ್ನ ಮಾಡಬೇಕು ಅಂತೇಳಿ. ಇನ್ನು ಮಾಡುವಂಥ ಕೆಲಸದ ಮೇಲೆ ನಮಗೆ ಪ್ರೀತಿ ಗೌರವ ಇದೆ, ಅದನ್ನು ಇನ್ನಷ್ಟು ಬೆಳೆಸ್ಬೇಕು ಅನ್ನೋ ಆಸಕ್ತಿ ಇದೆ ಅಂತಂದರೆ ಮತ್ತೆ ಬೇರೆ ಅಂಥ ಒಪಿನಿಯನ್ಸ್ಗಳಿಗೆ ನಾವು ತಲೆ ಕೆಡುವಂಥ ಅವಶ್ಯಕತೆನೇ ಇಲ್ಲ. ಅವ್ರು ಅನ್ನೋದು ಕೂಡ ಸತ್ಯ ಇರ್ಬೋದು. ಯಾಕಂದರೆ ಇವರು ಗೆಲ್ತಾರೋ ಇಲ್ವೋ, ಯಾಕೆ ಬೇಕು, ಎಲ್ಲಿ ಮನಸ್ಸು ನೋವು ಮಾಡ್ಕೊತಾರೋ, ಹಾಗೆ ಹಿಂಗೆ ಅಂತಲೂ ಇರಬಹುದು, ತಪ್ಪಿಲ್ಲ. ಆದರೆ ನಮಗೆ ಆ ಥರ ಥಾಟ್ಸೇ ಇಲ್ವಲ್ಲ. ಇದನ್ನು ದೊಡ್ಡದಾಗಿ ಬೆಳೆಸಬೇಕು, ಇದರಲ್ಲೂ ಕೂಡ ಲೈಫ್ ಇದೆ ಅಂತ ಹೇಳಿ ಅವರು ಅಷ್ಟೊಂದು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗ ಅದನ್ನು ನಾವು ಡಿಮೋಟಿವೇಟ್ ಮಾಡಬಾರ್ದು ಅನ್ನೋದು ನನಗೆ. ಸೊ ತುಂಬ ಜನ ಅಂದಿದ್ದಾರೆ ಫ್ರೆಂಡ್ಸ್, ನಾವು ಇದನ್ನು ಮಾಡ್ತೀವಿ ಅಂತ ಅಂದಾಗ, ಅಯ್ಯೋ ರೋಡಲ್ಲಿ ನಿಲ್ಲಿಸ್ತೀರಾ ಹಂಗೆ ಹಿಂಗೆ ಅಂತೇಳಿ. ನಾನಲ್ಲ, ಜಯಂತ್ ಮಾಡ್ತೀಯ ಇದನ್ನು, ಇದು ಬೇಕಾ ನಿಮಗೆ ಅಂತೇಳಿ. ಬಟ್ ಅವ್ರು ಮಾತ್ರ ಯಾವುದೇ ಕಾರಣಕ್ಕೂ ಏನೂ ಮನಸ್ಸಿಗೆ ತೊಗೊಂಡಿಲ್ಲ. ಈಸ್ ವೆರಿ ಪಾಸಿಟಿವ್. ಸೊ ಚೆನ್ನಾಗಿ ಅದ್ರ ಬಗ್ಗೆ ಪಾಸಿಟಿವ್ ಆಗಿದ್ದಾರೆ. ಪ್ರಿಪ್ರೇಷನ್ ಏನು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ, ನೆಕ್ಸ್ಟ್ ಏನು ಮಾಡಬೇಕು ಅಂತ ಅನ್ಕೊತಿದ್ದಾರೆ. ಏನೋ ಒಂದು ಚಿಕ್ಕದಾಗಿ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ನನ್ನ ವರ್ಕ್ಸ್ ನಂಗೆ ತುಂಬ ಇದೆ, ಅದನ್ನು ನಾನು ಮಾಡ್ಕೊಂಡು ಹೋದರೆ ಆಯಿತು ಅಂತ ಹೇಳಿ ಇಬ್ಬರದು ಮೈಂಡ್ ಸೆಟ್ ಇವಾಗ ಕ್ಲಿಯರ್ ಆಗಿದೆ. ಇನ್ನು ಎಲ್ಲರಿಗೂ ಟ್ರಯಲ್ ಮಾಡ್ತಾ ಇದ್ವಿ, ಸಖತ್ ಎಂಜಾಯ್ ಮಾಡಿದ್ವಿ ಮಧ್ಯಾಹ್ನ ಕೂತ್ಕೊಂಡು ಫುಲ್ ಟ್ರಯಲ್ ಮಾಡ್ತಾ. ಬಟ್ ಟೇಸ್ಟ್ ಮಾತ್ರ ಮಸ್ತ್ ಅಂದರೆ ಮಸ್ತ್ ಇತ್ತು ಫ್ರೆಂಡ್ಸ್. ನಂಗೆ ಪರ್ಸನಲಿ ತುಂಬ ಇಷ್ಟ ಆಯಿತು. ಇನ್ನು ಇದ್ರ ಜೊತೆಲಿ ಚಟ್ನೀಸ್ಗಳದ್ದು ಹೆಂಗೆ ಏನು ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ನಾನು ಪ್ರಿಪೇರ್ ಮಾಡಿರೋ ವ್ಲಾಗಲ್ಲಿ ಎಲ್ಲದೂ ಇದೆ ಕಂಪ್ಲೀಟಾಗಿ. ಇನ್ನು ಆಫ್ಟರ್ ಅವರೆಲ್ಲ ಹೋದ್ಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬರೆಯೋದಿತ್ತು ಅಂತ ಬರೆದೆ. ಆಮೇಲೆ ಮಿಟ್ಟು ಬಂದಳು, ಕಾವ್ಯ ಕರ್ಕೊಂಬಂದಿದ್ಲು ಮಕ್ಕಳನ್ನ ಮಧ್ಯಾಹ್ನ. ಹಾಗೆ ಅವಳನ್ನೂ ಕೂಡ ಕರೆದೆ, ಕಾವ್ಯ ಬಾಯಲ್ಲಿ ಟೇಸ್ಟ್ ಮಾಡಿ ಹೋಗು ಅಂತೇಳಿ. ಅವಳಿಗೂ ಕೂಡ ಸಜ್ಜೆ ಇಷ್ಟ ಆಯ್ತಂತೆ. ನನಗೆ ನವಣೆ ತುಂಬ ಇಷ್ಟ ಆಯಿತು. ನವಣೆ ಅಂಬಲಿ, ರಾಗಿ ಅಂಬಲಿ, ಸಜ್ಜೆ ಅಂಬಲಿ, ಈ ಮೂರಲ್ಲಿ ನನಗೆ ನವಣೆ ತುಂಬ ಇಷ್ಟ ಆಯಿತು. ಸೊ ಇನ್ನು ಮಧ್ಯಾಹ್ನ ಹೊತ್ತು ಕಂಪ್ಲೀಟಾಗಿ ಸ್ವಲ್ಪ ರೆಸ್ಟ್ ಮಾಡಿ ಎಡಿಟ್ ಮಾಡಿದ್ದೆಲ್ಲ ಆಯಿತು ಫ್ರೆಂಡ್ಸ್. ಇನ್ನು ನಾನು ಸಂಜೆಗೆ ರಾತ್ರಿಗೆ ಅಡುಗೆ ಮಾಡಬೇಕು ಅಂತೇಳಿ ಒಂದು 7 ಗಂಟೆ ಸುಮಾರಾಗೆ ಚಪಾತಿ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿಟ್ಟು ಕೂತ್ಕೊಂಡಿದ್ದೀನಿ. ಚಿಟ್ಟಿನೂ ಬಂದು ಕೂತ್ಕೊಂಡು, ಅಮ್ಮ ನಿನ್ನ ಜೊತೆ ಮಾತಾಡ್ಕೊತ ಕೂರ್ತೀನಮ್ಮ ಅಂತ ಹೇಳಿ ಕೂತ್ಕೊಂಡಿದ್ದಾನೆ. ಸೊ ದೆನ್ ನಾನು ಇನ್ನು ಲಾಗ್ಸ್ ನೋಡ್ಕೊತ ಇವಾಗ ಚಪಾತಿ ಮಾಡ್ತಾ ಇದ್ದೀವಿ. ಸೊ ನನ್ನ ವ್ಲಾಗ್ಸೇ ನೋಡ್ತಾ ಇದ್ದೀನಿ ಇವತ್ತು. ಏನೋ ಕೇಳಿಸ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ಕೇಳ್ಕೊತಾ ಚಪಾತಿ ಮಾಡ್ತಾ ಇದ್ದೀವಿ. ಸೊ ಚಪಾತಿ ತುಂಬ ದಿನ ಆಯಿತು, ಮಕ್ಕಳು ಕೂಡ ತಿಂತಾರೆ ಮಾಡಿದ್ರೆ ಅಂತ ಅಂದ್ಕೊಂಡು ಕ್ವಿಕ್ಕಾಗಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಅವ್ರದ್ದೇನು ವರ್ಕ್ ಇದೆ ಸಣ್ಣದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದು ಎಲ್ಲಿವರೆಗೂ ಹೋಗುತ್ತೆ ಏನು ಗೊತ್ತಿಲ್ಲ. ಬಟ್ ನಾವು ಸ್ಟಾರ್ಟ್ ಮಾಡೋದೇ ತುಂಬ ಇಂಪಾರ್ಟೆಂಟ್. ಎಷ್ಟೋ ಜನ ಫೇಲ್ ಆಗೋದೇ ಸ್ಟಾರ್ಟ್ ಮಾಡೋದ್ರಲ್ಲಿ ಮತ್ತು ಅದನ್ನು ಕನ್ಸಿಸ್ಟೆನ್ಸಿಲಿ ಮಾಡೋ ಅಂಥದ್ರಲ್ಲಿ. ಸೊ ನಾನು ನಮ್ಮ ಜಯಂತಿಗೆ ತುಂಬ ಸರಿ ಹೇಳ್ತಾ ಇರ್ತೀನಿ, ವರ್ಕ್ಸ್ ಅಂದರೆ ಹೆಂಗಿರಬೇಕು, ಸ್ಟಾರ್ಟಿಂಗಲ್ಲಿ ನಮಗೆ ಯಾವ ಥರ ಚಾಲೆಂಜಸ್ ಬರುತ್ತೆ, ನಾವು ಅದನ್ನು ಹೇಗೆ ಫೇಸ್ ಮಾಡಬೇಕು, ಇದನ್ನೆಲ್ಲ ಹೇಳ್ಕೊಡ್ತಾನೆ ಇರ್ತೀನಿ. ಅವ್ರು ಅಂತಿರ್ತಾರೆ, ನೀನು ಇದೆಯಾ ಅಂತಂದರೆ ಭಯ ಇಲ್ಲ ಬಿಡು ಅಂತ ಹೇಳಿ. ಫ್ರೆಂಡ್ಸ್, ಯಾವುದೇ ಕೆಲಸ ಆಗಲಿ ನಾವು ಇಷ್ಟಪಟ್ಟು ಅದಕ್ಕೊಂದು ಪ್ರೀತಿ ಕೊಟ್ಟು ಕನ್ಸಿಸ್ಟೆನ್ಸಿ ಕೊಟ್ಟು ನಾವು ಮಾಡಿದ್ವಿ ಅಂದರೆ ಅದು ಎಂಥ ಕೆಲಸ ಆದರೂ ನಮ್ಮನ್ನು ಕೈ ಹಿಡಿಯುತ್ತೆ ಅಂತ ನಂಬಿರೋದು ನಾನು. ಆಲ್ಮೋಸ್ಟ್ ನಾನು ಹೇಳ್ತಾನೆ ಇರ್ತೀನಿ. ಮತ್ತೆ ಇನ್ನೊಂದು ಮಾತು, ಸಕ್ಸಸ್ನ ನೀನು ಯಾವತ್ತೂ ನೋಡ್ಬೇಡ, ಪ್ರೊಸೆಸ್ನ ಬಿಲೀವ್ ಮಾಡು. ಅದಕ್ಕೋಸ್ಕರ ನೀನೇನಾದರೂ ಮಾಡ್ತಾ ಇದೆಯಾ ಪ್ರೊಸೆಸ್, ಅವಾಗ ಮಾತ್ರ ನೀನು ಅದನ್ನು ಸಕ್ಸಸ್ ಆಗುತ್ತೆ ಅಂತ ಹೇಳಿ ವೆಯ್ಟ್ ಮಾಡು. ಅದರ್ವೈಸ್ ನೀನೇನು ಪ್ರೊಸೆಸ್ಸೇ ಮಾಡಲಿಲ್ಲಂಗೆ ಸಕ್ಸಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀಯ ಅಂತಂದರೆ ನೀನು ಫೇಲ್ ಆಗ್ತೀಯ ಅಂತ ಹೇಳ್ತಾ ಇರ್ತೀನಿ. ಪ್ರತಿದಿನ ನಾಳೆ ಬೆಳಗ್ಗೆ ಬೆಟರ್ ಆಗೋದಕ್ಕೆ ಏನು ಮಾಡಬೇಕು, ನಾಳೆ ನೆಕ್ಸ್ಟ್ ನಾನು ನೆಕ್ಸ್ಟ್ ಬೆಟರ್ ಆಗಬೇಕು, ನೆಕ್ಸ್ಟ್ ಮತ್ತೆ ನನಗೆ ಲಾಭ ಆಗಬೇಕದು ನಾನು ಯಾವ ಥರ ಕೊಡಬೇಕು. ಸರ್ವಿಸ್ ಇಸ್ ಮೇನ್ ಇಂಪಾರ್ಟೆಂಟ್. ನಾವೇನೇ ಕೊಡ್ತೀವಿ ಅಂತಂದ್ರೂ ಸರ್ವಿಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಹೆಂಗೆ ಕೊಡಬೇಕು, ಈ ಥರದ್ದೆಲ್ಲ ಯೋಚನೆ ಮಾಡಬೇಕು ಅನ್ನೋದು ನನ್ನ ಥಾಟ್ಸ್ ಇರುತ್ತೆ. ಅದನ್ನೆಲ್ಲ ಶೇರ್ ಮಾಡ್ಕೊತಿರ್ತೀನಿ. ಕೆಲವೊಮ್ಮೆ ತಲೆ
ಅಂತೂ ತಿಂದಾಕ್ಬಿಡ್ತೀನಿ. ಸೊ ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ಪಾಸಿಟಿವ್ ಮೈಂಡ್ಸ್ ಜಾಸ್ತಿ ಆಗಿದೆ. ಮುಂಚೆಗಿಂತ ನಾನು ಇವಾಗ ನೋಡ್ದಂಗೆ ಈ ಥರದ ವರ್ಕ್ಸಲ್ಲಿ ಅಥವಾ ಈ ಥರದೊಂದು ಇಂಪ್ಲಿಮೆಂಟ್ ಮಾಡೋಂಥ ವಿಚಾರದಲ್ಲಿ ತುಂಬ ಚೆನ್ನಾಗೇ ಗ್ರೋತ್ ಅಂತ ಅನಿಸುತ್ತೆ ನಮ್ಮಿಬ್ಬರ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ. ಸೊ ಭಯ ಇಲ್ಲ, ಟೀಕೆಗಳಿಗೆ ತಲೆ ಕೊಡೋಂಥ ಅವಶ್ಯಕತೆ ಇಲ್ಲ. ಒಪಿನಿಯನ್ಸ್ಗಳಿಗಂತೂ ತಲೆನೇ ಕೆಡಿಸ್ಕೊಳ್ಳಲ್ಲ, ರೆಸ್ಪೆಕ್ಟ್ ಮಾಡ್ತೀನಿ, ತಲೆ ಕೆಡಿಸ್ಕೊಳ್ಳಲ್ಲ. ಹಾಗೆ ನಾವೇನಾದರೂ ಮಾಡ್ತಾ ಇದ್ದೀವಿ ಅಂತಂದಾಗ ಸುಮಾರು ಜನರು ಕೊಡೋದು ಕಾಮನ್ ಫ್ರೆಂಡ್ಸ್, ಬಟ್ ನಾವು ಕೂಡ ತೊಗೋಬೇಕು ಅದನ್ನು. ಆದರೆ 100 ಸಜೆಷನ್ಸ್ ತೊಗೊಂಡಾಗ ನಾನು ನನ್ನನ್ನು ಅಟೆಂಡ್ ದ ಪಾಯಿಂಟ್ ಕೇಳ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್. ನನಗೆ 100 ಒಪಿನಿಯನ್ಸ್ ಬರುತ್ತೆ ಅಂತ ಅಂದಾಗ ನಾನು ಡೆಫಿನೆಟ್ಲಿ ಎಲ್ಲದೂ ತೊಗೊತೀನಿ, ಯಾವುದೇ ವಿಚಾರ ಆಗಿರಲಿ ತೊಗೊತೀನಿ. ಆದರೆ ಕೊನೆಯದಾಗಿ ನನ್ನ ಮನಸ್ಸನ್ನು ಕೂಡ ನಾನು ಕೇಳಿರ್ತೀನಿ, ಓಕೆನಾ ಇದು ಈ ಥರ ಮಾಡಿದ್ರೆ ನನಗೆ ಸರಿನಾ, ಅಥವಾ ಇದನ್ನು ಮಾಡೋದ್ರಿಂದ ನನ್ನ ಲೈಫ್ ಫೈನ್, ನಾನು ಬೆಟರ್ ಆಗ್ತೀನಾ, ಈ ಥರದ್ದೆಲ್ಲ ಕ್ವಶನ್ಸ್ಗಳೇನಿರುತ್ತೆ ಇದನ್ನು ಕೇಳಿಕೊಂಡು ಇದಕ್ಕೆ ಉತ್ತರ ಸಿಕ್ಕಾದ್ಮೇಲೆ ನಾನು ಮೂವ್ ಆಗೋದು. ಫ್ರೆಂಡ್ಸ್, ನಮ್ಮ ವಿಚಾರಗಳನ್ನು ಬೇರೆಯವ್ರಿಗೆ ಹೇಳಿ ಒಪ್ಪಿಸಿ ಅವರಿಂದ ಪರ್ಮಿಷನ್ ತಗೊಳ್ಳೋದಕ್ಕಿಂತ ಜಾಸ್ತಿ ಅವ್ರ ಹತ್ರ ಹೇಳಿ, ಬಟ್ ಆದರೆ ನಮ್ಮ ಪರ್ಮಿಷನ್ ನಮಗಿರಬೇಕು. ಸೊ ಅವಾಗ ನೋಡಿ ಯಾವ ಕೆಲಸ ಮಾಡಿದ್ರು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ. ಅದು ಪ್ರತಿಫಲ ಕೂಡ ಮೈಂಡ್ಗೆ ಎಫೆಕ್ಟಿವ್ ಆಗಿ ಅನ್ನಿಸ್ತಾ ಇರುತ್ತೆ. ಅದರ್ವೈಸ್ ನಮ್ಗೆ ಏನು ಅನಿಸಲ್ಲ, ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತಲೂ ಅನಿಸಲ್ಲ. ಸೊ ಹಂಗಿದ್ದಾಗ ಡೆಡ್ ವೇಸ್ಟ್ ಅಲ್ವಾ ನಾವು ಏನೇ ಮಾಡಿದ್ರು. ಸೊ ಇದಿಷ್ಟನ್ನು ನಾನು ಫಾಲೋ ಮಾಡ್ತೀನಿ. ತುಂಬ ಚೇಂಜಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಲೈಫ್ ಮುಂಚೆಗಿಂತ ಈಗ. ಈ ಬುಕ್ಸ್ಗಿಂತ ಈ ಏನು ಬೇರೆ ಯೂನಿವರ್ಸಿಟಿ ಹೋಗಿ ಕಲ್ತು ಬರೋದಕ್ಕಿಂತ ಕೆಲವೊಂದಷ್ಟು ಸೋತಿರುವಂಥದ್ದು ಅವಮಾನಗಳು ಲೈಫ್ ಇದೆಲ್ಲ ಎಂಥ ಒಳ್ಳೆ ಒಳ್ಳೆ ಪಾಠ ಕಲಿಸುತ್ತಲ್ಲ ನಮಗೆಲ್ಲ. ನಿಜನೇ, ಆದರೆ ಕಲಿಯೋದಕ್ಕೆ ನಾವು ಕೂಡ ರೆಡಿ ಇರಬೇಕಲ್ವಾ. ಇನ್ನು ಚಪಾತಿಗೆ ಮೊಟ್ಟೆ ಕರಿ ಮಾಡಬೇಕಂತ ಅಂದ್ಕೊಂಡಿದ್ದೆ, ಗ್ರೀನ್ ಕಲರ್ ಮೊಟ್ಟೆ ಕರಿ. ಸೊ ಅದು ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಒಂದು ಕಡೆ ಎಲ್ಲ ಮೊಟ್ಟೆ ಎಲ್ಲ ಬೇಯಿಸ್ಕೊಂಡು ಮತ್ತು ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನೇನು ಒಗ್ಗರಣೆ ಕೊಟ್ಟು ಸಾರಿ ಮಸಾಲೆಗೆಲ್ಲ ಹಾಕಿ ಅದನ್ನು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಪರ್ಫೆಕ್ಟ್. ಆ್ಯಂಡ್ ನಾವು ಚಿಕ್ಕವರಿದ್ದಾಗ ನಮಗೆ ನಮ್ಮಮ್ಮ ಹೇಳ್ಕೊಟ್ಟಿರೋಂಥ ಮೆಥಡ್ ಹೆಂಗೆ ಗೊತ್ತಾ? ಸೊ ಇಲ್ಲಿ ನೋಡಿ, ಚಾಕುವಿಂದ ಕಟ್ ಮಾಡಲ್ಲ ಆಲ್ಮೋಸ್ಟ್ ನಾವು ಮೊಟ್ಟೆನ, ದಾರದಿಂದ ಕಟ್ ಮಾಡೋದು. ನೀವು ಯಾರಾದರೂ ಇದೇ ಮೆಥಡ್ನ ಫಾಲೋ ಮಾಡ್ತೀರಾ? ಮೊಟ್ಟೆ ಕರಿ ಅಥವಾ ಏನಾದರೂ ಮೊಟ್ಟೆಯಿಂದ ಮಾಡ್ಕೊಳ್ಳೋವಂಥ ರೆಸಿಪೀಸ್ ಇದ್ದಾಗ ಈ ಥರ ಕುಚ್ಚಿರೋವಂಥ ಮೊಟ್ಟೆಗಳನ್ನ ದಾರದಲ್ಲಿ ಕಟ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ನಮ್ಗದು ಇಷ್ಟ. ನಾವು ಚಿಕ್ಕವರಿದ್ದಾಗಿಂದ ನಮ್ಮಮ್ಮ ಮೊಟ್ಟೆ ಬೇಯಿಸಿದ್ರೆ ನಾನು ಕಟ್ ಮಾಡ್ತೀನಿ ಅಂತ ಹೋಗೋಗಿ ಕುತ್ಕೊತಿದ್ವಿ. ಒಂದು ಕಡೆ ಬಾಣಲಿಲಿ ಎಲ್ಲ ಮಸಾಲೆ ಹಾಕಿ ಚೆನ್ನಾಗಿ ಅದೊಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದ್ದ ತಕ್ಷಣ ಇವಾಗ ಮೊಟ್ಟೆ ಆ್ಯಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ಕುದೀತಾ ಇತ್ತು ಅಂತೇಳಿ ಆಫ್ ಮಾಡಿದ್ದೀನಿ. ಒಂದು ಸ್ವಲ್ಪ ಮೊಟ್ಟೆ ಎಲ್ಲ ಅದರಲ್ಲಿ ಮಿಕ್ಸ್ ಮಾಡಿ ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡಿ ಒಂದು 5 ಮಿನಿಟ್ಸ್ ಅಷ್ಟೇ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಆಗಿರುವಂಥ ಗ್ರೇವೀಸ್ ರೆಡಿ. ಸೊ ಇವತ್ತಿನ ಚಪಾತಿಗೆ ಇದೇ ರೆಸಿಪಿ. ಇನ್ನು ನಾನು, ಮಕ್ಕಳು, ಜಯಂತ್ ಎಲ್ಲ ಊಟ ಮಾಡಿದ್ದಾಯಿತು. ಊಟ ಮುಗಿದಿದ ನಂತರ ಇವಾಗ ಒಳಗಡೆ ಬಂದು ಫೇಸ್ಗೆ ನೈಟ್ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀನಿ. ವೀಕ್ಲಿ ಒಂದು ಅಟ್ಲೀಸ್ಟ್ 4 ಟೈಮ್ಸ್ ಆದರೂ ಅಪ್ಲೈ ಮಾಡ್ತೀನಿ. ತುಂಬ ಒಳ್ಳೆ ರಿಸಲ್ಟ್ ಫ್ರೆಂಡ್ಸ್, ನನಗಂತೂ ಸಕ್ಕತ್ ಇಷ್ಟ. ಸೊ ನಿಮ್ಗೆ ಯಾರಿಗಾದ್ರೂ ಲಿಂಕ್ ಬೇಕು ಅಂತಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಕನೆಕ್ಟ್ ಆಗಿ, ಅಥವಾ ಇದೇ ಒಂದು ಲಾಗ್ ಕೆಳಗಡೆ ನಾನು ಇವತ್ತೇನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ ಸ್ಕಿನ್ ಕೇರ್ಗೆ ಪ್ರತಿಯೊಂದು ಕೂಡ ಮೆನ್ಷನ್ ಮಾಡಿರ್ತೀನಿ. ಹೋಗಿ ಚೆಕ್ಔಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ಇಷ್ಟ ಬಂತು ಅಂತಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ, ತುಂಬ ವರ್ತ್ ಇದೆ. ನಾನು ಪರ್ಸ್ನಲಿ ಯೂಸ್ ಮಾಡುವಂಥ ಕೆಲವೊಂದಷ್ಟನ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಅದರ್ವೈಸ್ ಯಾವುದೂ ಕೂಡ ಅನ್ನೆಸೆಸರಿ ಶೇರ್ ಮಾಡ್ತಾ ಇಲ್ಲ. ಇನ್ನು ಹೇರ್ಸ್ ಎಲ್ಲ ಒಂಥರ ಫುಲ್ಲು ಧೂಳಿಂದ ಹೊರಟಾಗಿದೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಇಲ್ಲಿ ನೋಡಿ ನಾನು ಎಣ್ಣೆ ಅಪ್ಲೈ ಮಾಡಬೇಕೀಗ. ಅದು ಮತ್ತು ಯಾವುದು ಅಂತಂದರೆ ರೀಸೆಂಟ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿರೋಂಥ ಎಣ್ಣೆ ಕಂಟಿನ್ಯೂಸ್ ಆಗಿ ವೀಕ್ಲಿ ಟ್ವೈಸ್ ಯೂಸ್ ಮಾಡ್ತಾ ಇದ್ದೀನಿ. ಎಂಥ ರಿಸಲ್ಟ್ ಅಂತಂದರೆ ರಿಯಲಿ ವರ್ತ್ ಇಟ್ ಫ್ರೆಂಡ್ಸ್, ನನಗೆ ಸಖತ್ ಇಷ್ಟ ಆಯಿತು. ಸೊ ನಮ್ಮಮ್ಮ ಇದನ್ನು ಬಾಣಂತನದಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ನಾನು ತುಂಬ ಬಿಲೀವ್ ಮಾಡ್ತೀನಿ ಇದನ್ನು. ಹೇರ್ ಗ್ರೋತ್ಗೆ, ಹೇರ್ ಫಾಲ್ ಸ್ಟಾಪ್ ಆಗೋದಕ್ಕೆ ಸಖತ್ ರಿಸಲ್ಟ್ ಅಂದರೆ ಸಖತ್ ರಿಸಲ್ಟ್ ಇದು. ಸೊ ಅದಕ್ಕೆ ಏನೇನೆಲ್ಲ ಹಾಕಿದ್ದೀನಿ ಅಂತಂದರೆ ಕರಿಬೇವು, ಈರುಳ್ಳಿ, ಮೆಂತೆ ಆ್ಯಂಡ್ ಮತ್ತು ಇನ್ನೂ ಒಂದು ಏನಂದರೆ ಕೊಬ್ಬರಿ ಎಣ್ಣೆ, ಜೊತೆಲಿ ಒಂದು ಸ್ವಲ್ಪ ಕಾಳುಮೆಣಸು. ಇದನ್ನು ಒಂದು ಲೋ ಫ್ಲೇಮಲ್ಲೇ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಆ ಥರ ಕುದಿಸ್ಕೊಂಡು ತಣ್ಣಗಾದ್ಮೇಲೆ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಂಥ ಒಳ್ಳೆ ರಿಸಲ್ಟ್ ಕೊಡುವಂಥ ಆಯಿಲ್ ಗೊತ್ತಾ. ಟ್ರೈ ಮಾಡಿ, ನಿಮಗೂ ಕೂಡ ಹಾಗೆ ಅನಿಸುತ್ತೆ. ನನಗಂತೂ ಒಳ್ಳೆ ರಿಸಲ್ಟ್ ಇದೆ. ಸುಮಾರು ಬೆಟರ್ ನನಗೆ ಏರ್ ಫಾಲ್ ಇವಾಗ ಕಡಿಮೆ ಆಗಿರೋದು. ಇನ್ನು ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ಸ್ಕಾಲ್ಪ್ ಮಸಾಜ್ ಮಾಡಿ ಮಲ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ತಲೆ ಸ್ನಾನ ಮಾಡಿಬಿಟ್ರೆ ಪರ್ಫೆಕ್ಟ್. ಇದಿಷ್ಟು ನನ್ನ ಹೇರ್ ಕೇರ್ ರೂಟೀನ್ ಆಗಿರುತ್ತೆ ಮತ್ತು ಸ್ಕಿನ್ ಕೇರ್ ರೂಟೀನ್ಸ್ ಆಗಿರುತ್ತೆ. ಐ ಹೋಪ್ ನಿಮ್ಮೆಲ್ಲರೂ ಕೂಡ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಇನ್ನು ನೈಟ್ ಚೆನ್ನಾಗಿ ಎಣ್ಣೆ ಅಪ್ಲೈ ಮಾಡಿ ಬುಕ್ ಓದೋಂಥ ಇಂಟ್ರೆಸ್ಟ್ ಬಂತು ಅಂದರೆ ಓದ್ತೀನಿ, ಇಲ್ಲಾಂದರೆ ಹಾಗೆ ಮಲ್ಕೊಂಡ್ಬಿಡ್ತೀನಿ. ಸೊ ಇತ್ತೀಚೆಗೆ ಮಾಡಿಸಿರೋಂಥ ಕಟ್ಟಿಂಗಿಂದ ಸಕ್ಕ ಶಾರ್ಟ್ ಅನ್ನಿಸ್ತಿದೆ ಕೂದಲು. ನೆಕ್ಸ್ಟ್ ಟೈಮ್ ಮತ್ತೆ ಬೇರೆ ಥರ ಮಾಡಿಸಿದ್ರೆ ಆಯಿತು, ಫಸ್ಟ್ ಏರ್ ಗ್ರೋತ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ ದಿನವನ್ನು ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ಲೈಕ್ ದಿಸ್ ವಿಡಿಯೋ. ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್, ಟಾಟಾ.